ಸರ್ವಶಕ್ತನು ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಕನಿಕರವು ದಯವುಳ್ಳ ದೇವರು, ಪ್ರೀತಿಯು ಮಮತೆಯುಳ್ಳ ದೇವರು, ರಾಜಾದಿ ರಾಜನು ಕರ್ತಾದಿ ಕರ್ತನಾಗಿರುವ ದೇವರಪ್ಪ. ಈ ದಿನ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಆರಾಧನೆ ಮಾಡಲಿಕ್ಕೆ ಯಾರನ್ನು ಆರಿಸಿಕೊಂಡಿದೆಯೋ ಅವರೆಲ್ಲರೂ ಬರಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಕರ್ತನೆ. ತಡೆಗಳು ನೀಗಿಸು ಕರ್ತನೆ. ದೇವರೇ, ಈ ದಿನ ಆರಾಧನೆಯನ್ನು ಸ್ವೀಕರಿಸು ಕರ್ತನೆ. ವಾಕ್ಯ ಸಂದೇಶದಲ್ಲಿ ನೀನು ಮಾತನಾಡು ಕರ್ತನೆ. ದೇವರೇ, ಕಾಣಿಕೆಗಳನ್ನು ಸ್ವೀಕರಿಸು ಕರ್ತನೆ. ಅನೇಕರಿಗೆ ಮನಮರುಗಿ ಕರಚಾಚಿ ರೋಗಗಳನ್ನು ಸೌಖ್ಯ ಕೊಡು ಕರ್ತನೆ. ನಿನ್ನ ಆತ್ಮನು ಪ್ರತಿಯೊಬ್ಬರಲ್ಲಿ ಕುಗ್ಗಿದ ಮನಸ್ಸಿಗೆ ಆನಂದ ತೈಲವನ್ನು ಅನುಗ್ರಹಿಸು ಕರ್ತನೆ. ಜಜ್ಜಲ್ಪಟ್ಟವರು ಅಪ್ಪ ಹರ್ಷಧ್ವನಿಯಿಂದ ಹಿಂದಿರುಗಿ ಹೋಗುವಂತೆ ನೀನು ಕೃಪೆ ಮಾಡು ಕರ್ತನೆ. ಅಪ್ಪ, ಅನೇಕ ರೋಗಗಳಲ್ಲಿ ವ್ಯಾಧಿ ಇಳಿದು ಬಂದವರು ಅಪ್ಪ ಇವತ್ತು ಆರಾಧನೆಯಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಆಗಲಿ. ಬಿಡುಗಡೆ ಕೂಟದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಆಗಲಿಯ ವಾಕ್ಯ ಕೇಳುತ್ತಿರುವಾಗಲೇ ದೇವರೇ, ನೀನು ಅವರಿಗೆ ಸ್ವಸ್ಥತೆಯನ್ನು ಉಂಟು ಮಾಡಿ ಎಂಬುದಾಗಿ ಕೇಳ್ತೇವೆಯ್ಯ. ಅಪ್ಪ, ಪ್ರಾರ್ಥನೆ ಮಾಡಿಕೊಂಡು ದಾರಿಯಲ್ಲಿ ಹೋಗುವಾಗಲೇ 10 ಜನ ಕುಷ್ಠರೋಗಿಗೆ ಸೌಖ್ಯವಾದಂತೆ ಯೇಸುವಿನ ನಾಮದಲ್ಲಿ ದಿನ ಅಪ್ಪ ಬಿಡುಗಡೆ ಪ್ರಾರ್ಥನೆ ಅಪ್ಪ ಆರಾಧನೆಯಲ್ಲಿ ಅಪ್ಪ ದೇವ ಸೇವಕರು ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದಾರಿಯಲ್ಲಿ ಹೋಗುವಾಗಲೇ ಅನೇಕರಿಗೆ ಬಿಡುಗಡೆ ಆಗಲಿ ಕರ್ತನೆ. ಅಯ್ಯ, ನಿನ್ನಲ್ಲಿ ಚಲಿಸಿದ ಆತ್ಮ ಅಪ್ಪ ಇದು ದೇವ ಸೇವಕರೊಟ್ಟಿಗೂ ದೇವ ಜನರೊಟ್ಟಿಗೂ ನಿನ್ನ ಮಕ್ಕಳಾದ ನಮ್ಮೆಲ್ಲರೊಟ್ಟಿಗೂ ಅಪ್ಪ ಅದೇ ಆತ್ಮ ಚಲಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅಪ್ಪ, ಯಾವನಿಗೆ ಕನಿಕರ ತೋರಿಸಿದರೋ ಅವನಿಗೆ ಕನಿಕರ ತೋರಿಸಲ್ಪಡ್ತದೆ ಎಂಬುದಾಗಿ ಹೇಳಿದ್ರಲ್ಲ ಕರ್ತನೆ. ಅಪ್ಪ, ಎಣ್ಣೆ ದ್ರಾಕ್ಷ ರಸವನ್ನು ಒಯ್ದು ಕರ್ತನೆ ಅಪ್ಪ ಸಮಾರ್ಯದ ವ್ಯಕ್ತಿಯನ್ನು ಛತ್ರದನುಗೊಪ್ಪಿಸಿದಂತೆ ಒಂದು ಒಳ್ಳೆ ಮನಸ್ಸುಗಳು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಕರ್ತನೆ. ಅಯ್ಯ, ಹೋಗಿರಿ, ನೀವು ಹಾಗೆ ಮಾಡಿರಿ ಎಂಬುದಾಗಿ ಹೇಳಿದ ದೇವರೇ, ಅಪ್ಪ ನಮ್ಮನ್ನು ಕನಿಕರಿಸಿರಿ ಕರ್ತನೆ. ಅಪ್ಪ, ನಮ್ಮನ್ನು ಕನಿಕರಿಸಿರಿ ಕರ್ತನೆ. ಅಪ್ಪ, ಈ ದಿನದ ಆರಾಧನೆಯನ್ನು ಆಶೀರ್ವದಿಸು. ಈ ದಿನದ ಕರ್ತನೆ ಅಪ್ಪ ವಾಕ್ಯ ಸಂದೇಶವನ್ನು ತಿರುಗಿ ಕೇಳ್ತೇವೆ. ನೀನು ಮಾತನಾಡಿ ಸಂತೋಷವಾಗಿ ಹೋಗ್ಲಿಕ್ಕೆ ಕೃಪೆ ಮಾಡು ಕರ್ತನೆ. ನಿನ್ನ ಆತ್ಮನು ನಮ್ಮ ಸಭೆಯಲ್ಲಿ ಚಲಿಸಲಯ್ಯ. ನಿನ್ನ ಆತ್ಮನು ನಮ್ಮ ಸಭೆಯಲ್ಲಿ ಚಲಿಸ್ತಯ್ಯ. ಜನರ ಒಬ್ಬೊಬ್ಬರ ಹೃದಯಗಳು ಕರ್ತನೆ ತೆರೆಯಲ್ಪಡಲಿ, ಕಟ್ಟುಗಳು ಕರ್ತನೆ ಒಡೆಯಲ್ಪಡಲಿ, ಬಂಧನಗಳು ಬಿಚ್ಚಲ್ಪಡಲಿ. ಅನೇಕ ರೋಗಗಳು ಇವತ್ತು ಸೌಖ್ಯವಾಗಲಿ. ಅನೇಕ ಆಗದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆ ಆಯಿತು ಎಂಬುದಾಗಿ ಸಾಕ್ಷಿ ಹೇಳುವಂತೆ ಅದ್ಭುತ ಮಾಡು ಕರ್ತನೆ. ಅಪ್ಪ, ಈ ದಿನದ ಎಲ್ಲವೂ ನಿನ್ನ ಪಾದಕ್ಕೊಪ್ಪಿಸಿಕೊಡ್ತೇವೆ. ನಮ್ಮನ್ನು ನಡೆಸು, ಬಲಪಡಿಸು, ಕಾಪಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ, 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 ಯೇಸುವೇ, ಮೇಲೆ ಕೈ ಇಟ್ಟುಕೊಂಡು ಹೌದು ಕರ್ತನೆ, ನಿನ್ನ ಕರಗಳಲ್ಲಿ ನನ್ನನ್ನು ರೂಪಿಸಿ ನಿನ್ನ ಶ್ವಾಸವು ನನಗೂದಿ ಕರ್ತನೆ. ಓ, ನನಗೆ ತಂದೆಯಾಗಿ ನೀಡುವುದಕ್ಕಾಗಿ ನಿನಗೆ ಸ್ತೋತ್ರ. ನನ್ನೆಲ್ಲ ಭಾರವನ್ನು ಹೊತ್ತು ತೀರಿಸುವ ಒಳ್ಳೆಯ ರಕ್ಷಕನು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೃದಯಪೂರ್ವಕವಾಗಿ ಹೇಳಿ, ನಿಮಗಿರುವ ಕಷ್ಟ, ನಿಮಗಿರುವ ಕಣ್ಣೀರು, ನಿಮಗಿರುವ ಭಾರ ಈಗೋ ಆತನ ಮುಂದೆ ನೀವು ಹಾಕಿ, ಯೇಸುವೇ ನನ್ನ ಒಳ್ಳೆ ತಂದೆ ನೀನು ಕರ್ತನೆ, ನನ್ನ ನಿರ್ಮಾಣಿಕನಾದ ದೇವರು ನೀನು ಕರ್ತನೆ. ಅಯ್ಯ, ನನ್ನನ್ನು ಬಿಡಿಸ್ಲಿಕ್ಕೆ ನೀನೊಬ್ಬನೇ ಶಕ್ತನು, 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 ಶಕ್ತನು ಎಂಬುದಾಗಿ ನಾವು ಘೋಷಣೆ. ನಮ್ಮ ಸಭೆಗಿರುವ ತಡೆಗಳು ಬಿಡಿಸ್ಲಿಕ್ಕೆ ನೀನು ಶಕ್ತನು, ಶಕ್ತನು, ಶಕ್ತನು ಎಂಬುದಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. 7 ಮುದ್ರೆಗಳನ್ನು ಒಡೆಯಲಿಕ್ಕೆ ಶಕ್ತನಾದ ದೇವರು, ನಮ್ಮ ವಿರುದ್ಧವಾದ ಆಯುಧಗಳನ್ನು ನಿನ್ನ ಎದುರಾಳಿಗಳನ್ನು ನಾನು ಅಡಗಿಸ್ತೇನೆ. ನೀನು ಹೋಗುವಾಗಲೂ ಬರುವಾಗಲೂ ಈಗ ಸದಾ ಕಾಲವು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳಿದ ವಾಗ್ದಾನ ಯೇಸು ನಾಮದಲ್ಲಿ ವಾಗ್ದಾನ ನೆರವೇರಲಿ ಸಭೆಯಲ್ಲಿ. ಅಪ್ಪ, ನೆರವೇರಿಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ನೆರವೇರಿಸುವ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ. ನನ್ನ ಕರ್ತನು, ನನ್ನ ರಕ್ಷಕನೇ, ನೀನಿಲ್ಲದೆ ನಮಗೆ ಯಾರು ಆಶ್ರಯವಿಲ್ಲಪ್ಪ. ನೀನೇ ನಮ್ಮ ಆಶ್ರಯವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿಯು ಯೆಶಯ ಯೇಸುವೇ. ಬಾಯಿ ತೆರೆದು ಹೇಳೋಣ, ಯೇಸಪ್ಪ ನಿನಗೆ ಎಲ್ಲ ಮಾಯೆ. ಈ ಮುಂದಿನ ವಾರವೆಲ್ಲ ಆಶೀರ್ವದಿಸುವ ದೇವರಿಗೆ, ಕಟ್ಟುಗಳನ್ನು ಒಡೆದ ದೇವರಿಗೆ, ಎಲ್ಲ ನಿರಾಶೆಯನ್ನು ನೀಗಿಸಿದ ಯೇಸಪ್ಪಗೆ Name
ನಮ್ಮ ಪಾಲಕನಪ್ಪ. ಓ ನಿನ್ನಿಂದ ಮಾತ್ರ ನಮಗೆ ಪೋಷಣೆ ಯೇಸುವೆ. ಓ ನಿನ್ನ ಜನರಾದವನ್ನು ನೋಡಿ ಮನಮರುಗು ಕರ್ತನೆ. ಅನೇಕ ಕಟ್ಟುಗಳು ಈ ದಿನ ಒಡೆದು ಹೋಗಲೇ, ಸಭೆ ಕಟ್ಟಲಿಕ್ಕಿರುವ ಅಡೆತಡೆಗಳು ಯೇಸು ನಾಮದಲ್ಲಿ ಅಪ್ಪ ನೀಗಿ ಹೋಗ್ಲಿ ಕರ್ತನೆ. ನಿನ್ನನ್ನು ಆರಾಧಿಸುವೆ, ನಿಮ್ಮನ್ನು ಆರಾಧಿಸುವೆ, ಎಲ್ಲ ಯೆಶಯ ಯೇಸುವೆ. ಆದಿಯುವಂತೆವು ನೀನೇ ತಾನೇ ಯೆಶಯ, ನೀನೇ ತಾನೇ ಸಪ. ಆದಿಯುವಂತೆವು ನೀನೇ ತಾನೇ ಅಲ್ಫ ಓಮೆಗವು ನೀನೇ ತಾನೇ. ಓ ಆದಿಯ ದೇವರು ನೀನೇ ತಾನೇ ಯೆಶಯ. ಆದಿಯ ದೇವರು ಯೆಶಯ ನೀನೇ ತಾನೇ. ಆರಾಧನೆಯೋ ನಿಮಗೆ ತಾನೇ, ನನ್ನ ಆರಾಧನೆಯು ನಿಮಗೆ ತಾನೇ, ನನ್ನ ಆರಾಧನೆಯು ನಿಮಗೆ ತಾನೇ, ನನ್ನ ಆರಾಧನೆಯು ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಿನ್ನ ಸಹಾಯ ಕರ್ತನೆ ಯೆಶಯ. ದೇವರೇ, ನಿಮ್ಮನ್ನು ನಾವು ಆರಾಧಿಸ್ತೇವೆ, ನಿಮ್ಮನ್ನು ನಾವು ಘನಪಡಿಸ್ತೇವೆ. ಬಿಟ್ಟಿ ಕೆಲಸದ ನಿಮಿತ್ತವಾಗಿ ದುಃಖಪಟ್ಟು ಅಳುತ್ತಾ ಕೂತಿದ್ದ ಇಸ್ರಾಯೇಲರನ್ನು ರಕ್ಷಿಸಲಿಕ್ಕೋಸ್ಕರ ಪರಲೋಕದ ತಿಳಿದು ಬಂದ ಸೇನಾಧೀಶ್ವರನಾದ ದೇವರೇ, ನಿಮ್ಮನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ನಮಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಅದೇ ಪರಲೋಕದಿಂದ ಹಿಡಿದು ಬಂದು ರಕ್ತ ಸುರಿಸಿ ಪ್ರಾಣ ಕೊಟ್ಟು ನೀವು ನಮ್ಮನ್ನು ಮಕ್ಕಳನ್ನಾಗಿ ಮಗನಾಗಿ ಮಗಳಾಗಿ ನಮ್ಮನ್ನು ನೇಮಿಸಿ ಪ್ರೀತಿಸಿರುವುದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ.
ತಂದೆಯು ಮುದ್ದು ಮಕ್ಕಳನ್ನು ಕನಿಕರಿಸುವಂತೆ ನಾನು ನಿಮ್ಮನ್ನು ಕನಿಕರಿಸ್ತೇನೆ ಅಂತ ವಾಗ್ದಾನ ಮಾಡಿದೆಯಲ್ಲ ಕರ್ತನೆ. ಓ ತಂದೆಯ ಕನಿಕರ, ತಂದೆಯ ಕನಿಕರ, ತಂದೆಯ ಕನಿಕರ ನಜರೇತಿನ ಯೇಸು ನಾಮದಲ್ಲಿ ನಮ್ಮ ಸಭೆಗೂ ಸಭಾ ಪಾಲಕರಿಗೂ ವಿಶ್ವಾಸಿ ಮಕ್ಕಳಿಗೂ ರೋಗದಲ್ಲಿರುವವರಿಗೂ ಕಣ್ಣೀರಲ್ಲಿರುವವರಿಗೂ ಯೇಸು ನಾಮದಲ್ಲಿ ಈ ದಿನ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ. ಯೇಸುವೇ, ಎಲ್ಲ ತಡೆಗಳು ನಿರಾಶೆಗಳು ನೀಗಿ ಹೋಗಲಿ ಕರ್ತನೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರಬೇಕೆಂತಲೋ, ಅದೇ ಪರಿಪೂರ್ಣವಾಗಬೇಕೆಂತಲೋ ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಹೇಳಿದ್ದೇವೆ. ನನ್ನಲ್ಲಿರುವ ಆನಂದ ಯೇಸು ನಾಮದಲ್ಲಿ ಈ ವಾರವೆಲ್ಲ ನಮ್ಮ ಸಂಗಡ ಇರಬೇಕಾಗಿರೋ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ನಿರಾಶೆ ಉಂಟು ಮಾಡುವ, ಬೇಸರ ಉಂಟು ಮಾಡುವ, ತಡೆ ತರುವ ಸೈತಾನನ ಶಕ್ತಿ ಯೇಸು ಕ್ರಿಸ್ತನ ರಕ್ತದಲ್ಲಿ ಲಯವಾಗಿ ಹೋಗಲಿ ಕರ್ತನೆ. ಅಪ್ಪ, ಈ ಆರಾಧನೆ ಮಾಡಿದ ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಮನೆ ಹೊರಗು ಮನೆ ಒಳಗು, ಕೆಲಸದಲ್ಲಿ, ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ, ಅನಾರೋಗ್ಯ ಅವಸ್ಥೆಯಲ್ಲಿ ಎಲ್ಲದರಿಂದ ಯೇಸು ನಾಮದಲ್ಲಿ ಬಿಡುಗಡೆ ಉಂಟು ಮಾಡು ಸ್ವಾಮಿ. ನೀನಾಗೆ ಮಾಡಿದ್ದಕ್ಕಾಗಿ, ಈ ವಾರವೆಲ್ಲ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಮುಂದಿನ ಸಂದೇಶಕ್ಕಾಗಿ ನಾವೊಂದು ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಕೃಪಾಪೂರ್ಣನೇ, ನಿಮಗೆ ಸ್ತೋತ್ರವಾಗಲಿ. ಕರುಣಾಮೂರ್ತಿಯೇ, ನಿಮಗೆ ಸ್ತೋತ್ರವಾಗಲಿ. ಮಮತೆಯ ಸಾಗರವೇ, ನಿಮಗೆ ಸ್ತೋತ್ರವಾಗಲಿ. ಅಪ್ಪ ತಂದೆಯೇ, ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನೆ ದೇವರೇ. ನಿಮ್ಮನ್ನು ವಂದಿಸುತ್ತೇನೆ ದೇವರೇ. ನಿಮ್ಮನ್ನು ಆರಾಧಿಸುತ್ತೇನೆ ದೇವರೇ. ನಿಮ್ಮನ್ನು ಕನಪಡಿಸುತ್ತೇನೆ ದೇವರೇ. ಅಪ್ಪ, ಮತ್ತೊಂದು ಭಾನುವಾರ ಕೊಟ್ಟದಕ್ಕಾಗಿ ಸ್ತೋತ್ರ. ಮತ್ತೊಂದು ಭಾನುವಾರ ದೇವರ ಆಲಯದಲ್ಲಿ ಬರುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮನ್ನು ಕನಪಡಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಸಮಯ ತನಕ ದೇವರೇ ನಿನ್ನ ಸನ್ನಿಧಿಯಲ್ಲಿ ದೇವರೇ ಕಾದುಕೊಂಡು ಇರುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿಯೂ ದೇವರೇ, ನೀವು ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡುವುದೇವರೇ. ದೇವಾ, ನೀ ಮುಖಾಮುಖಿಯಾಗಿ ವಚನಗಳ ಮೂಲಕ ದೇವರು ಮಾತಾಡುವುದಾಗಿರಲಿ. ದೇವರೇ, ನಿಮ್ಮ ಸ್ವರವನ್ನು ಕೇಳಲಿಕ್ಕಾಗಿ ನಾವು ಕಾಯುತ್ತೇವೆ. ನಿಮ್ಮ ಆಲೋಚನೆ ಕೇಳಲಿಕ್ಕಾಗಿ ಕಾಯುತ್ತೇವೆ. ನಿನ್ನ ಶಬ್ದ ಕೇಳಲಿಕ್ಕಾಗಿ ಕಾಯುತ್ತೇವೆ. ನಮ್ಮೊಂದಿಗೆ ಮಾತಾಡು ಸ್ವಾಮಿ. ನೀ ನಮಗೆ ಸದುತ್ತರವನ್ನು ದಯಪಾಲಿಸಪ್ಪ. ಅಪ್ಪ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ನಿನ್ನ ದಾಸನಾದ ನನ್ನನ್ನು ಕೂಡ ಒಂದು ಪ್ರಯೋಜನವುಳ್ಳ ಒಂದು ಪಾತ್ರೆಯಾಗಿ, ಉಪಯೋಗವುಳ್ಳ ಒಂದು ಪಾತ್ರೆಯಾಗಿ, ದೇವರೇ ನೀ ಮೆಚ್ಚಿದ ಒಂದು ಪಾತ್ರೆಯಾಗಿ, ದೇವರೇ ಈ ಮಕ್ಕಳಿಗೋಸ್ಕರ ಒಂದು ದೇವರೇ ನನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲ ಸ್ತುತಿಯು, ಎಲ್ಲ ಘನತೆಯು, ಎಲ್ಲ ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ತಾನೇ ನಿಮ್ಮೆಲ್ಲರನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಹಾಲೆಲೂಯಾ. ಇವತ್ತಿನ ಸಂದೇಶಕ್ಕಾಗಿ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1-2 ವಾಕ್ಯಗಳು ಪ್ರಾರಂಭವಾಗಿ ನಾವು ಓದಿಕೊಳ್ಳೋಣ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರೈಸ್ ಗಾಡ್, ಹಾಲೆಲೂಯಾ. ಈ ವಾಕ್ಯಗಳು ಇದಕ್ಕೆ ಮುಂಚೆ ನೀವು ಒಂದು ವೇಳೆ ಕೇಳಿರಬಹುದು. ಆದರೆ ಈ ವಾಕ್ಯ ಪ್ರಾರಂಭವಾಗಿ ವಾಕ್ಯ ಓದಿ ಇದರಿಂದ ಇನ್ನೊಂದು ವಾಕ್ಯ ಕಡೆಗೆ ಹೋಗಲಿಕ್ಕಿದೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮುಂದೆ ನೇಮಕವಾಗಿ ಇಟ್ಟಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಒಬ್ಬರೊಬ್ಬರು ಮುಖ ನೋಡಿಕೊಂಡು ಹೇಳಿ, ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಎಲ್ಲಿ ಫಿನಿಶಿಂಗ್ ಪಾಯಿಂಟು? ಈ ಓಟದ ಫಿನಿಶಿಂಗ್ ಪಾಯಿಂಟ್ ಎಲ್ಲಿ? ಸ್ವರ್ಗ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲೇ ನಮ್ಮ ಓಟ ಫಿನಿಶ್ ಆಗೋದು.
ಆ ಸ್ವರ್ಗ ರಾಜ್ಯ ತನಕ ಇರುವಂಥ ಈ ಓಟದಲ್ಲಿ ಹೇಗೆ ಓಡಬೇಕು ಅಂತ ಹೇಳಿದ್ದಾರೆ, ಸ್ಥಿರ ಚಿತ್ತದಿಂದ ಓಡೋಣ ಅಂದ. ಸ್ಥಿರ ಚಿತ್ತ, ಮನಸ್ಸು ಸ್ಥಿರವಾಗಿರಬೇಕು. ಚಿತ್ತ ಅಂತ ಹೇಳಿದ್ರೆ ಮನಸ್ಸು, ಸ್ಥಿರ ಮನಸ್ಸು. ಸ್ವಲ್ಪ ದಿವಸ ಸ್ವಲ್ಪ ಉತ್ಸಾಹ, ತುಂಬ ಪ್ರಾರ್ಥನೆ, ಭಕ್ತಿ, ಆರಾಧನೆ, ಸ್ತುತಿ, ಸ್ತೋತ್ರ ಎಲ್ಲ ಸ್ವಲ್ಪ ದಿವಸ ಹಂಗೆ ಉತ್ಸಾಹ ಆಗಿರ್ತದೆ. ಸ್ವಲ್ಪ ಕಾಲದಲ್ಲಿ ಅಯ್ಯೋ ಇವತ್ತು ಚರ್ಚೆಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಯಾವ್ದು ಇನ್ನೊಂದು ಹೋಗೋಣ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಮಾಡೋಣ ಅಂತ ಹೇಳಿಕೊಂಡು ಒಂದು ನಿರುತ್ಸಾಹದ ದಿನಗಳು. ಆದರೆ ವಾಕ್ಯ ಹೇಳ್ತಾ ಇದೆ ಸ್ಥಿರ ಚಿತ್ತದಿಂದ, ಒಂದೇ ಉತ್ಸಾಹಕ್ಕೆ ಮುಂದೆ ಮುಂದೆ ಓಡೋಣ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಅದರದ 1ನೇ ವಾಕ್ಯದ ಪ್ರಾರಂಭದ ನೋಡುವಾಗ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಈ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡಲಿಕ್ಕೆ ಕೆಲ ಕಾರ್ಯಗಳು ಹೇಳ್ತಾ ಇದೆ. ಹಾಲೆಲೂಯಾ. ಅದಕ್ಕಿರುವ ಸಿದ್ಧತೆಗಳು ಹೇಳ್ತಾ ಇದ್ದಾರೆ. ಇಷ್ಟು ಮಂದಿ ಸಾಕ್ಷಿಯವರು ಎಂದು ಹೇಳುವಾಗ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿ. ಇಷ್ಟು ಮಂದಿ ಸಾಕ್ಷಿಗಳ ಬಗ್ಗೆ ಒಂದು ಲಿಸ್ಟು 11ನೇ ಅಧ್ಯಾಯದಲ್ಲಿ ಇದೆ. ಆ 11ನೇ ಅಧ್ಯಾಯದಲ್ಲಿ ಅನೇಕ ಭಕ್ತರು ನಂಬಿಕೆಯನ್ನು ಸಾಧಿಸಿ ತಮ್ಮ ಓಟವನ್ನು ಓಡಿ ಮುಗಿಸಿದ್ದಾರೆ. ಅವರು ಮುಂದೆ ಫಿನಿಶಿಂಗ್ ಪಾಯಿಂಟಲ್ಲಿ ಹೋಗಿ ಸೇರಿದ್ದಾರೆ. ಅವರು ಬಿರುದು ಬರೆದಿದ್ದಾರೆ. ಅವರನ್ನು ಆಲೋಚಿಸಿಕೊಂಡು ಓಡಬೇಕು. ಇಬ್ರಿಯ ಪತ್ರಿಕೆಯಲ್ಲಿ ನಮಗೆ ಹೇಳ್ತಾರೆ, ನಾವು ಈಗ ಓಟದಲ್ಲಿ ಇರುವವರು, ಈ ಓಟದಲ್ಲಿರುವ ನಮಗೆ ಹೇಳ್ತಾ ಇದ್ದಾರೆ, ಆ ಅನೇಕ ಸಾಕ್ಷಿಗಳು ನಮ್ಮ ಮುಂದೆ ಅವರು ಓಡಿ ಮುಗಿಸಿದ್ದಾರೆ. ಇದು ಆಗದ ಕೆಲಸ ಎಂದಿಲ್ಲ, ಇದನ್ನು ಆಗಿ ಮಾಡಿ ಅನೇಕರು ಸಕ್ಸಸ್ ಮಾಡಿಕೊಂಡಿದ್ದಾರೆ. ಅದರಿಂದ ಅವರನ್ನು ಆಲೋಚಿಸಿರಿ. ಅವರ ಬಗ್ಗೆ ನಿಮ್ಗೆ ಗೊತ್ತಿದ್ದರೇನೆ ನಿಮಗೆ ಅವ್ರನ್ನ ಆಲೋಚಿಸಲಿಕ್ಕೆ ಸಾಧ್ಯ ಆಗೋದು. ನಾವು ಆವಾಗ ಹೇಳೋದು, ನಾವು ಸೇವೆಯಲ್ಲಿ ಯೇಸು ಕ್ರಿಸ್ತನನ್ನೇ ಮಾದರಿ ಮಾಡಿ, ಮತ್ತು ನಾನು ಹೆಚ್ಚಾಗಿ ಯೇಸು ಕ್ರಿಸ್ತನ ಅನಂತರ ನನ್ನ ಪೌಳಪ್ಪೋಸ್ತಲನನ್ನು ನಾನು ಮಾದರಿ ಮಾಡೋದು. ಹಾಲೆಲೂಯಾ. ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಆವಾಗ ಯೇಸು ಕ್ರಿಸ್ತನು ಅನುಭವಿಸಿರುವಂಥ ತ್ಯಾಗವು, ಅದೇ ಕ್ರಿಸ್ತನನ್ನು ಹಿಂಬಾಲಿಸಿರುವಂಥ ಪೌಳನು ಹಿಂಬಾಲಿಸಿರುವ ತ್ಯಾಗವು ನೋಡುವಾಗ ಅನೇಕ ಕಷ್ಟಗಳು ಜಯಿಸಿ ದಾಟಿ ಬಂದಿದ್ದಾರೆ. ಅದು ನೋಡುವಾಗ ನಮಗೆ ಅನಿಸುತ್ತೆ, ಓ ಅವರೆಲ್ಲ ಅನುಭವಿಸಿದ ತ್ಯಾಗ ನೋಡಿದರೆ ನಮ್ಮದೇನೂ ಇಲ್ಲ ಅಂತ ಬರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅಂದರೆ ಈಗ ನೀವು ಕೂಡ ನಮಗಿಂತ ಮುಂದೆ ಹೋಗಿದವರನ್ನು ಮಾದರಿ ಮಾಡಬೇಕು. ಮಾದರಿ ಮಾಡಿಕೊಳ್ಳುವಾಗ ಅವರು ಎಂಥ ಕಷ್ಟದಲ್ಲಿ ಹೋಗಿದೆ, ಅವರು ಯಾವ ಕಷ್ಟವನ್ನು ಸಹಿಸಿದೆ, ಅದು ಹೆಂಗೆ ಜಯಿಸಿದೆ, ಅದು ಹೇಗೆ ಸಾಧ್ಯ ಆಯಿತು ಅಂತೆಲ್ಲ ತಿಳ್ಕೊಂಡು ನಮಗೆ ಈಸಿ ಆಗುತ್ತದೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಅದರಿಂದ ನಮ್ಮ ಮುಂದೆ ಇರುವ ಓಟವನ್ನು ಸ್ಥಿರಚಿತ್ತದಿಂದ ಓಡಲೇಬೇಕು. ಓಡಲಿಕ್ಕಾಗಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ನಾವು ನಮ್ಮ ಮುಂದೆ ಇರುವಂಥ ಸಾಕ್ಷಿಗಳನ್ನು ನೆನಪು ಮಾಡಿರಿ, ಆಲೋಚಿಸಿರಿ. ಆಮೇಲೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು. ಈ ಓಟದಲ್ಲಿ ನಮಗೆ ಭಾರ ಹೊತ್ತುಕೊಂಡು ಓಡಬೇಕಂದ್ರೆ ಕಷ್ಟ. ಈಗ ಭುಜದಲ್ಲಿ ಒಂದು ತೂಕ ಇಟ್ಕೊಂಡು ಓಡಬೇಕಾದ್ರೆ ಕಷ್ಟ ಅಲ್ವಾ ಮಕ್ಕಳೇ? ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಓಡು ಅಂತ ಹೇಳಿದರೆ ಸ್ವಲ್ಪ ಕಷ್ಟ. ಆದರೆ ಬ್ಯಾಗಲ್ಲಿ ಬಿಟ್ಟು ಓಡು ಅಂತ ಹೇಳಿದರೆ ಈಸಿ. ಅದೇ ಥರ ಈ ಓಟದಲ್ಲಿ ಅಭ್ಯಂತರ ಮಾಡುವ ಅಂದರೆ ನಮ್ಮ ಒಳಗಡೆ ನಮ್ಮನ್ನು ನಿರಾಶಪಡಿಸುವಂಥ ಭಾರ ಅಂದರೆ ಇವಾಗ ನಾವು ಸಾಧಾರಣ ಟೆನ್ಷನ್, ನಮಗಿರುವಂಥ ಚಿಂತಾಭಾರಗಳು, ಅದು ನಾವೇನು ಮಾಡಬೇಕು? ಸೈಡ್ಗೆ ಹಾಕಬೇಕು. ಎಲ್ಲಿಗೆ ಹಾಕಬೇಕು?
ನಿನ್ನ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕು. ಯಾರೀ ಆತನು? ದೇವರ ಮೇಲೆ ಹಾಕು, ಆಮೇಲೆ ಓಡಬೇಕು. ಹಾಲೆಲೂಯಾ. ನಮ್ಮ ಚಿಂತಾಭಾರವೆಲ್ಲ ನಾವೇ ಎತ್ಕೊಂಡು ಓಡಬೇಕಂದ್ರೆ ನಮಗೆ ಓಟದಲ್ಲಿ ಒಂದು ಉತ್ಸಾಹ ಇರಲ್ಲ. ನೂರಾರು ವಿಷಯಗಳ ಬಗ್ಗೆ ಚಿಂತೆ ಮಾಡಿದರೆ, ಹೀಗೆ ಮಕ್ಕಳ ಬಗ್ಗೆ ಚಿಂತೆ, ಮನೆ ಕಟ್ಟೋದ್ರ ಬಗ್ಗೆ ಚಿಂತೆ, ಅಲ್ಲಿ ಚೀಟಿ ಕಟ್ಟೋದ್ರ ಬಗ್ಗೆ ಚಿಂತೆ, ಸಾಲ ತೀರಿಸೋದ್ರ ಬಗ್ಗೆ ಚಿಂತೆ, ಈ ಥರ ನೂರಾರು ಚಿಂತೆ ತಲೆಯಲ್ಲಿರುವಾಗ ಓಟ ಸ್ಥಿರದಿಂದ ಓಡಲಿಕ್ಕಾಗಲ್ಲ. ಈ ವಿಚಾರ ಎಲ್ಲ ಇದ್ದೇ ಇರುತ್ತದೆ. ಇದೆಲ್ಲ ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ. ಅಪ್ಪ, ಇದೆಲ್ಲ ಇದೆ, ಇದೆಲ್ಲ ಜೀವನದಲ್ಲಿ ಇರೋದೆ, ಎಲ್ಲ ನಿನ್ನ ಮೇಲೆ ಹಾಕ್ತಾ ಇದ್ದೀನಿ ಸ್ವಾಮಿ. ನಾನು ನಿನ್ನ ಚಿಂತಾಭಾರವನ್ನು ಆತನ ಮೇಲೆ ಹಾಕಲಿ, ಆತನು ಅದನ್ನು ನಮಗೋಸ್ಕರ ನೆರವೇರಿಸುತ್ತಾನೆ. ನಾನು ಭರವಸೆ ಉಳ್ಳವನಾಗಿದ್ದೇನೆ ಎಂದು ಹೇಳ್ತಾನೆ ದಾವೀದನು. ಹೇಳ್ತಾನೆ, ನಾನು ದೇವರ ಮೇಲೆ ಹಾಕಿಬಿಟ್ಟು ನಾನು ಭರವಸೆ ಉಳ್ಳವನಾಗಿದೆ, ಹಾಕಿಬಿಟ್ಟು ನಾನು ಫ್ರೀಯಾಗಿ ಕೂತ್ಕೊಂಡಿದ್ದೆ, ನನಗೆ ಬರುತ್ತದೆ ಎಂದು. ಹಾಲೆಲೂಯಾ. ಅದರಿಂದ ನಮ್ಮ ಈ ಜೀವನ ಯಾತ್ರೆಯಲ್ಲಿ ಅವರವರಿಗಿರುವಂಥ ಭಾರ ದೇವರ ಮೇಲೆ ಹಾಕು. ಮಕ್ಕಳೇ, ನಿಮ್ಮ ಭಾರ, ಈ ಮಕ್ಕಳಿಗೇನು ಭಾರ? ಓದೋದು ಒಂದು ಭಾರ. ಹಾಲೆಲೂಯಾ. ನಿಜವಾಗಿ ದೊಡ್ಡವರು ಹೇಳ್ತಾರೆ, ನಿನಗೇನು ಚಿಂತೆ ಇದೆಯಾ, ನಿನಗೇನು ಕಷ್ಟ ಇದೆಯಾ ಅಂತ ಕೇಳಿದ್ರೆ, ನಾನು ಆ ವಯಸ್ಸಲ್ಲಿ ತಿಳ್ಕೊಂಡು ದೊಡ್ಡವರಾದರೆ ಸಾಕು, ಈ ಓದುವ ಕಷ್ಟ ಮುಗಿಯುತ್ತಲ್ಲ ಅಂತ ತಿಳ್ಕೊಂಡು. ಆದರೆ ಮಕ್ಕಳಿಗೇನು ಚಿಂತೆ ಇಲ್ಲ ಅಂತ ತಿಳ್ಕೊಳ್ಬೇಡ, ಅವ್ರಿಗೆ ಕಷ್ಟ ಇದೆ. ಹಾಲೆಲೂಯಾ ಅಲ್ವಾ? ಓದೋದು ಕಷ್ಟ, ಅದು ಅವರಿಗೆ ಭಾರ. ಆದರೆ ಏಸಪ್ಪ ಹೇಳ್ತಾ ಇದ್ದಾರೆ, ಈ ಭಾರ ದೇವರ ಮೇಲೆ ಹಾಕು. ನನಗೆ ಓದಬೇಕು ಸ್ವಾಮಿ, ಒಳ್ಳೆ ಬುದ್ಧಿ ಕೊಡಿ. ಮೊನ್ನೆ ಅದ್ರ ಬಗ್ಗೆ ಹೇಳಿದೆ ಅಲ್ವಾ? ಬಸಲೇಲಿಗೆ ದಿವ್ಯ ಜ್ಞಾನ ಮತ್ತು ವಿದ್ಯಾ ವಾಕ್ಯ ಶಿಲ್ಪಶಾಸ್ತ್ರ ಜ್ಞಾನ ವಿವೇಕಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಸೊಲ್ಯೂಷನ್ ಹೇಳ್ತಾ ಇದೆ. ಅದೆಲ್ಲ ಅವಾಗ ಹೇಳ್ದೆಲ್ಲ ಕ್ಯಾಚ್ ಮಾಡಿಕೊಳ್ಳಬೇಕು. ಆಮೇಲೆ ಕರ್ತನಲ್ಲಿ ಮಕ್ಕಳೆಲ್ಲ ಯಾರಾಗಬೇಕು? ಕರ್ತನಲ್ಲಿ. ಅದನ್ನ ಮಕ್ಕಳೇ, ನಿಮ್ಮ ಭಾರ, ಓದಬೇಕಂದ ಭಾರ, ಅದು ದೇವರ ಮೇಲೆ ಹಾಕಬೇಕು. ನಿನ್ನ ಚಿಂತಾಭಾರವಲ್ಲ ಆತನ ಮೇಲೆ ಹಾಕು, ಅದು ನಿಮಗೋಸ್ಕರ ಚಿಂತಿಸುತ್ತಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೊಡ್ಡವರು ಅವ್ರಿಗೆ ಅವರದೇ ಆದ ಭಾರ, ಒಬ್ಬೊಬ್ಬರು ಒಂದೊಂದೇ ಆದ ಭಾರ. ಆದರೆ ವಯಸ್ಸು ಮಕ್ಕಳಿಗೆ, ಯೌವನಸ್ಥ ಮಕ್ಕಳಿಗೆ ಅವರದೇ ಆದ ಭಾರಗಳು. ಆದರೆ ಎಲ್ಲ ಕರ್ತನ ಮೇಲೆ ಹಾಕಿ ಅಭ್ಯಂತರ ಮಾಡುವ ಭಾರವನ್ನು ದೇವರ ಮೇಲೆ ತೆಗೆದಿಟ್ಟುಬಿಟ್ಟು ಓಟ ಓಡಬೇಕು. ಮುಂದೆ ಇಟ್ಟ ಓಟವನ್ನು ಓಡಬೇಕು. ಸರಿ, ಅಭ್ಯಂತರ ಮಾಡುವ ಭಾರವನ್ನು, ಆಮೇಲೆ ಹತ್ತಿಕೊಳ್ಳುವ ಪಾಪವನ್ನು. ಭಾರ ಒಂದು ಕಡೆ, ಅಂದರೆ ನಮ್ಮ ಚಿಂತಾಭಾರ ಒಂದು ಕಡೆ, ಅದು ದೇವರ ಮೇಲೆ ಹಾಕಬೇಕು. ಆಮೇಲೆ ಪಾಪವನ್ನು ತೆಗೆದಿಟ್ಟು. ಹಾಲೆಲೂಯಾ. ಮಕ್ಕಳೇ, ಪಾಪ ಮಾಡುವ ಪ್ರೇರೇಪಣೆ ಲೋಕದಲ್ಲಿ ಇದೆ. ಪಾಪದ ಕಡೆಗೆ ನಮ್ಮನ್ನು ಸೆಳೆದುಕೊಳ್ಳುವಂಥ ಪ್ರೇರೇಪಣೆ ಈ ಲೋಕದಲ್ಲಿ ಇದೆ. ಅದಕ್ಕೆ ಸ್ವಾಮಿ ಹೇಳಿದೆ, ಲೋಕದಲ್ಲಿ ನಿಮಗೆ ಬದುಕೋದು ಕಷ್ಟ ಅಂತ ಹೇಳಿದೆ. ಹಾಲೆಲೂಯಾ. ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಅಂದ ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಡಬೇಕಂದ್ರೆ, ಪಾಪ ನಮ್ಮನ್ನು ಹತ್ತಿಕೊಳ್ಳಿಕ್ಕೆ ಬರುವಾಗ ಯೇಸು ಸ್ವಾಮಿಯ ಸಹಾಯ ಕೇಳಿ ಅಂಡುಕೊಳ್ಳಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಪಾಪ ಲೋಕದಲ್ಲಿದೆ, ಅದು ಅಂಡುಕೊಳ್ಳಲಿಕ್ಕಾಗಿ ಬರ್ತದೆ. ಅಂಡುಕೊಳ್ಳಲಿಕ್ಕೆ ನಾವು ಬಿಟ್ಟು ಕೊಡದೆ ಅದನ್ನು ದೂರ ಇಟ್ಟು ಬಿಡಬೇಕು. ಹಾಲೆಲೂಯಾ. ನೇಮಕವಾದ ಓಟದಲ್ಲಿ 1 ಭಾರ ಬಿಡಬೇಕು, 2 ಪಾಪ ಬಿಟ್ಟು ಆಮೇಲೆ ಏನು ಮಾಡಬೇಕು? ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ಆಗಿರುವ ಯೇಸು ಮೇಲೆ ದೃಷ್ಟಿ ಇಟ್ಟು ಓಟವನ್ನು ಓಡು. ಹಾಲೆಲೂಯಾ. ಯಾರನ್ನು ದೃಷ್ಟಿಸಬೇಕು? ಯೇಸುವನ್ನು ದೃಷ್ಟಿಸಿಕೊಂಡು ಓಡಬೇಕು. ಹಾಲೆಲೂಯಾ. 4 ವಿಷಯ ಹೇಳಿ ಆಯಿತು. ಈಗ 1, ನಮಗೆ ಮುಂದೆ ಸಕ್ಸಸ್ ಆಗಿ ಓಡಿ ಮುಗಿದಿರುವವರನ್ನು ಆಲೋಚಿಸಿರಿ. 2, ಅಭ್ಯಂತರ ಮಾಡುವ ಭಾರವನ್ನು ತೆಗೆದಿಡು. 3, ಹತ್ತಿಕೊಳ್ಳುವ ಪಾಪವನ್ನು ಸೈಡ್ಕ್ಕಾಗಿ ಬಿಟ್ಟು ಬಿಡು. ಆಮೇಲೆ 4ನೇದು, ಯೇಸುವನ್ನೇ ದೃಷ್ಟಿಸಿ ಓಡು. ಹಾಲೆಲೂಯಾ. ಹೀಗೆ ಓಡಿದರೆ ಜಯ ನಿಶ್ಚಯವಾಗಿರುತ್ತೆ. ಸರಿ, ಅದರಲ್ಲಿ ಸಕ್ಸಸ್ ಆಗುತ್ತಾ ಎಂಬುದು ಯೇಸುವನ್ನೇ ನಮಗೆ ದೊಡ್ಡ ಮಾದರಿ. ಕೆಳಗಡೆ ಹೇಳ್ತಾ ಇದ್ದಾರೆ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ
ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಾಲೆಲೂಯಾ. ಯೇಸುವನ್ನು ನೋಡಿರಿ, ಅವರೇನ್ ಮಾಡಿದ್ದಾರೆ? ಈ ಓಟವನ್ನು ಓಡಿ ಮುಗಿಸಿ ಈಗ ಸಿಂಹಾಸನದ ಬಲಗಡೆಯಲ್ಲಿ ಹೋಗಿ ಆಸನಾರೂಢನಾಗಿದ್ದಾನೆ. ಅವರು ಬಿರುದು ಬರೆದುಕೊಂಡಿದ್ದಾರೆ. ಆ ಯೇಸುವನ್ನು ದೃಷ್ಟಿಸಿಯೋಡು. ಆವಾಗ ಓಟದ ಮಧ್ಯದಲ್ಲಿ ಯೇಸುವನ್ನು ದೃಷ್ಟಿಸುವಾಗ ನಮಗೊಂದು ವಿಷಯದಲ್ಲಿ ನೋಡ್ತಾ ಇದ್ದಾರೆ. ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ ಅಪಮಾನವನ್ನು ಅಲಕ್ಷ್ಯ ಮಾಡಿ, ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ, ಹಾಲೆಲೂಯಾ, ತನ್ನ ಮುಂದೆ ಇಟ್ಟಿರುವಂಥ ಸಂತೋಷಕ್ಕೋಸ್ಕರ ಅಪಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಗಮನಿಸಿ, ಈ ಓಟದಲ್ಲಿ 4 ವಿಷಯ ಹೇಳಿದೆ. 5ನೇ ವಿಷಯ, ಯೇಸುವನ್ನು ದೃಷ್ಟಿಸುವಾಗ 2 ವಿಷಯಲ್ಲಿ ಗೊತ್ತಾಗ್ತಾ ಇದೆ. ಒಂದು, ಅಪಮಾನವನ್ನು ಅಲಕ್ಷ್ಯ ಮಾಡಿದೆ. ಹೀಗೆ ಅಭ್ಯಂತರ ಮಾಡುವ ಭಾರ ಒಂದು ಕಡೆ ಹಾಕಬೇಕು, ಹೀಗೆ ಅಪಮಾನಗಳು ಅಲಕ್ಷ್ಯ ಮಾಡಬೇಕು. ನಾವು ಬಿರುದು ಪಡೆದುಕೊಳ್ಳಿಕ್ಕಿರುವ ಓಟ, ಎಲ್ಲರೂ ಗಮನಿಸಿ, ನಮ್ಮ ಓಟ ಏನಕ್ಕೆ? ಬಿರುದು ಪಡೆದುಕೊಳ್ಳಬೇಕು, ಫಿನಿಶಿಂಗ್ ಪಾಯಿಂಟ್ ಸೇರಬೇಕು, ಆ ಸ್ವರ್ಗ ಸೇರಬೇಕು. ಈ ಸ್ವರ್ಗ ಸೇರುವ ಓಟದ ಮಧ್ಯದಲ್ಲಿ ಅಪಮಾನ ಬಂದರೆ ಅಲಕ್ಷ್ಯ ಮಾಡಬೇಡ. ನೀ ಏನಾದರೂ ಮಾಡಿಕೊ, ನೀ ಏನಾದರೂ ಹೇಳಿಕೊಳ್ಳಿ, ನಾನೊಂದು ಗುರಿ ಇಟ್ಟು ಓಡ್ತಾ ಇದ್ದೇನೆ. ಹಾಲೆಲೂಯಾ. ಬಿರುದಕ್ಕೋಸ್ಕರ ಓಡುವಾಗ, ಸಕ್ಸಸ್ಗೋಸ್ಕರ ಓಡುವಾಗ ಅಪಮಾನ ಬಗ್ಗೆ ನಾವು ಕೇರೆ ಮಾಡಲ್ಲ. ಹಾಲೆಲೂಯಾ. ಹೀಗೆ ರನ್ನಿಂಗ್ ರೈಸ್ ಅಲ್ವಾ, ಓಡುವಂಥವರು ಪ್ಯಾಂಟು ಶರ್ಟ್ ಹಾಕೊಂಡು ಓಡೋದ? ಆವಾಗ ಯಾರಾದರೂ ಇದ್ಕೊಂಡು ನೋಡಿ ನಮ್ಮ ಅಣ್ಣ ಪಾಂಡು ಬಿಚ್ಚಿಬಿಟ್ಟು ಓಡ್ತಾ ಇದ್ರು, ಅವ್ರು ಕೇರ್ ಮಾಡ್ತಾರಾ? ಕೇರ್ ಮಾಡ್ತಾರಾ? ಅವರು ಅದು ಕಿವಿಗೆ ಕೇಳಿಸ್ಕೊಂಡಿರಲ್ಲ. ಹೆಣ್ಣು ಮಕ್ಕಳು ನೋಡಿ, ಶಟಲ್ ಬ್ಯಾಡ್ಮಿಂಟನ್ನೆಲ್ಲ ಮಾಡೋದು, ಆಟ ಆಡಿದವರು ಅವರನ್ನೆಲ್ಲ ನೋಡಿ, ಅವರ ಆಟ ಆಡಲಿಕ್ಕೆ ಅವರಿಗೆ ಕಂಫರ್ಟ್ ಆಗಿರುವಂಥ ವಸ್ತ್ರ ಧರಿಸಿಕೊಂಡು ಅವ್ರು ಆಡ್ತಾರೆ. ಆವಾಗ ಯಾರಾದರೂ ಕೊಂಡು ನಮ್ಮೂರು ಸಿಂಧು ತಾನೇ, ಅದು ಪಿ ವಿ ಸಿಂಧು, ನಮ್ಮೂರು ಹುಡುಗಿದಾನೆ, ಏನಾ ಹುಡುಗಿ ಹಿಂಗೇನೇ ಮಾಡ್ತಾ ಇದ್ದಾರೆ ಕಣು ಅಂತ ಹೇಳಿದ್ರೆ ಹುಡುಗಿ ಗಮನಿಸ್ತಾರ? ಅವಳಿಗೊಂದು ಗುರಿ ಇದೆ, ವರ್ಲ್ಡ್ ಚಾಂಪಿಯನ್ ಆಗಬೇಕು ನಾನು. ಹಾಲೆಲೂಯಾ. ನಮ್ಮ ಓಟ ಏನು? ನಿತ್ಯ ಜೀವಕ್ಕಾಗಿರೋದು. ನಿತ್ಯ ಜೀವಕ್ಕಾಗಿರುವಂಥ ಈ ಓಟದ ಮಧ್ಯದಲ್ಲಿ ಜನ ನಮ್ಮನ್ನು ಗೇಲಿ ಮಾಡ್ತಾರೆ. ನಮ್ಮನ್ನು ವಸ್ತ್ರದ ಬಗ್ಗೆ ಎಲ್ಲ ಗೇಲಿ ಮಾಡೋದು. ಬುದ್ಧಿ ಇದೆಯಾ ನಿನಗೆ? ತಲೆ ಕಟ್ಟೋಯ್ತಾ? ಎಲ್ಲ ಬಿಟ್ಟುಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡಿದೆಯಾ? ಅಲ್ಲಿ ಹೋಗಿ ಕೂತ್ಕೊಂಡು ಏನು ಕೇಳ್ಕೊಂಡು ಬರ್ತಾ ಇದೆ ಅಂತ ಈ ಥರ ಮಾತುಗಳು, ನಿಮಗೆ ಅಪಮಾನದ ಮಾತುಗಳು ಕಿವಿಯಲ್ಲಿ ಕೇಳಿಸ್ತಾ ಇದೆಯಾ? ಆದರೆ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಅದು ಅಲಕ್ಷ್ಯ ಮಾಡಿಬಿಡಬೇಕಂತ. ನಾನು ಕಿವಿಯಲ್ಲಿ ಕೇಳಲೇ ಇಲ್ಲ. ಅವರೆಷ್ಟೇ ಹೇಳಿದ್ರು ಅಪಮಾನದ ಮಾತುಗಳು ನಾನು ಕೇಳಿಸ್ಕೊಂಡೇ ಇಲ್ಲ. ಅಪಮಾನ ಅಲಕ್ಷ್ಯ ಮಾಡಿ, ಆದರೆ ನಾವೇನು ಮಾಡಬೇಕು? ಓಟ ಮುಂದಕ್ಕೆ ಓಡ್ತಾ ಇರಬೇಕು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ವಿಷಯ ಆಯಿತು ಮಕ್ಕಳೇ? 6ನೇ ವಿಷಯ ಹೇಳಿದೆ. ಒಂದು, ತಮ್ಮ ಮುಂದೆ ಹೋಗಿರುವವರನ್ನು ಆಲೋಚಿಸಿರಿ. 2, ಆಭ್ಯಂತರ ಮಾಡುವ ಭಾರವನ್ನು ತೆಗೆದಿಡಿರಿ. 3, ಹತ್ತಿಕೊಳ್ಳುವ ಪಾಪವನ್ನು ಹತ್ಕೊಳ್ಳದೆ ನೋಡಿಕೊಳ್ಳಿರಿ. 4, ಯೇಸುವನ್ನೇ ದೃಷ್ಟಿಸಿರಿ. 5, ಈ ಅಪಮಾನಗಳು ಅಲಕ್ಷ್ಯ ಮಾಡಿರಿ. ಆಮೇಲೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು. ಹಾಲೆಲೂಯಾ. ಈ ಸಕ್ಸಸ್ ಆದ ಓಟಕ್ಕೋಸ್ಕರ ಶಿಲುಬೆಯ ಮರಣವನ್ನು ಏನು ಮಾಡಿದ್ದಾರೆ? ಸಹಿಸಿಕೊಂಡು. ಅಪಮಾನ ಅಲಕ್ಷ್ಯ ಮಾಡಿದರು, ಮರಣ ಸಹಿಸಿಕೊಂಡರು. ಅಪಮಾನ ಅಲಕ್ಷ್ಯ ಮಾಡಿ ಕೇರ್ಲೆಸ್ ಆಗಿ ಬಿಟ್ಬಿಟ್ರು, ಅದೇನೋ ಮಾಡಿಕೊಟ್ಬಿಟ್ರು, ಆದರೆ ಮರಣ ಸಹಿಸಿಕೊಂಡರು. ಹಾಲೆಲೂಯಾ. ಕೆಲ ಸಹನಗಳು ನಾವು ಸಹಿಸಿ ಮುಂದೆ ಓಟ ಓಡಬೇಕು. ಕೆಲ ವಿಷಯಗಳು ನಾವು ಸಹಿಸಬೇಕು. ಹಾಲೆಲೂಯಾ. ಅಪೊಸ್ತಲನಾದ ಪೌಲನು ಕರ್ತನ ಸೇವೆಗೆ ಬರುವಾಗ
ಅನೇಕರನ್ನು ಸೇವೆಗೆ ಬರಲಿಕ್ಕೆ ಮುಂಚೆ ಬೇಡಿಗಳು ಹಾಕಿ ಯೆರೂಸಲೇಮಿಗೆ ಎಳಕೊಂಡು ಹೋಗಿ ಅಲ್ಲಿ ಸರ್ಪಳಿಗಳಿಂದ ಕೆಟ್ಟಾಕಿ ಚಾಟಿಗಳಿಂದ ಹೊಡೆದವರೇ. ಹಲ್ಲೆಲೂಯಾ. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಮುಂಚೆ ಒಂದು ಊರೊಳಗಡೆ ಒಂದು ಹೆಸರಿತ್ತು, ಜನರ ಮಧ್ಯದಲ್ಲಿ ಒಂದು ಹೆಸರಿತ್ತು. ಎಲ್ಲಿ ಪೌಳನಲ್ಲಿ ಹೋದರೂ ಕೂಡ ನಮಸ್ಕಾರ ಸ್ವಾಮಿ ಅಂತ ಹೇಳಿಕೊಂಡು ಎಲ್ಲರೂ ಕೈ ಮುಗೀತಾಯಿತು. ಆದರೆ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಬಂದು ಪೌಳನ್ನು ನೋಡಿದ್ರೆ ಎಲ್ಲರೂ ಹೊಡಿತಾ ಇದ್ದಾರೆ, ಕಲ್ಲೇಯಿಸ್ತಾ ಇದ್ದಾರೆ. ಫಸ್ಟು ಕಲ್ಲೇಯಿಸಿದರು, ಆಮೇಲೆ ಚಾಟಿಯಿಂದ ಹೊಡೆದವರು, ಕೋಲಲ್ಲಿ ಅಧಿಕಾರಿಗಳು ಹೇಳ್ಕೊಂಡು ಹೋಗಿ ಕೋಲಲ್ಲಿ ಹೊಡೆಯೋದು, ಚಾಟಿಯಲ್ಲಿ ಹೊಡೆಯೋದು, ನೋಡಿ ಜೈಲಿಗೆ ಹಾಕೋದು. ಆದರೆ ಪೌಳನು ಇದೆಲ್ಲವನ್ನು ಸಹಿಸಿಕೊಂಡು, ಪೌಳನು ಹೇಳ್ಬೋದು, ನೋಡಿ ನಾನು ಬೇಜಾನು ಹೊಡೆದವನೇ, ನಾನೆಷ್ಟೋ ಜನರಿಗೆ ಸರ್ಪಳಿಯಲ್ಲಿ ಕೆಟ್ಟಾಕಿದವನೇ, ಈಗ ನನಗೇನಿದೇನು ಗೊತ್ತಿಲ್ಲದವನೇನಲ್ಲ, ಬಾ ನೋಡೋಣ, ನೀನಾ ನೋಡೋಣ ಅಂತ ಹೇಳಿಲ್ಲ. ಪೌಳೇನು ಮಾಡಿದ್ದಾರೆ? ಸಹಿಸಿಕೊಂಡಿದ್ದಾನೆ. ಬಿರುದು ಪಡೆದುಕೊಳ್ಳಿಕ್ಕೆ, ಯಾವ ಬಿರುದು? ನಿತ್ಯ ಜೀವವೆಂಬ ಬಿರುದು ಪಡೆದುಕೊಳ್ಳಲಿಕ್ಕಾಗಿ ನಾವು ಕೆಲವುಗಳನ್ನು ನಾವು ಸಹಿಸಬೇಕಾಗಿರುತ್ತದೆ. ಆದರೆ ಭೂಮಿಯಲ್ಲಿ ನಾವು ಬಾಳಲಿಕ್ಕೋಸ್ಕರ ಸಹಿಸುವ ಅವಶ್ಯಕತೆ ಇಲ್ಲ, ಭೂಮಿಯಲ್ಲಿ ಸುಖ ಜೀವನಕ್ಕೆ ಸಹಿಸುವ ಅವಶ್ಯಕತೆ ಇಲ್ಲ. ಆದರೆ ನಿತ್ಯ ಜೀವವೆಂಬ ಬಿರುದಕ್ಕಾಗಿ ಕೆಲವು ಸಹಿಸಬೇಕಾಗಿದೆ. ಸಹಿಸಿದರೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಾವು ಸಕ್ಸಸ್ ಆಗಲಿಕ್ಕೋಸ್ಕರ ಒಂದು ಸಕ್ಸಸ್ ಆಗಿ ಜಯಿಸಿದವರನ್ನು ಆಲೋಚಿಸಿರಿ, ಆಭ್ಯಂತರ ಮಾಡುವ ಭಾರವನ್ನು ತೆಗೆದಿಡಿರಿ, ಹತ್ತಿಕೊಳ್ಳುವ ಪಾಪವನ್ನು ಹತ್ತಿಕೊಳ್ಳದೆ ನೋಡಿರಿ, ಯೇಸುವನ್ನು ದೃಷ್ಟಿಸಿರಿ. ಯೇಸುವಿನಲ್ಲಿರುವ ಕೆಲ ಅಪಮಾನಗಳು, ಕ್ರಿಸ್ತನ ನಿಮಿತ್ತ ಕೆಲ ಅಪಮಾನಗಳು ಬಂದರೆ ಅಲಕ್ಷ್ಯ ಮಾಡಿ, ಕೆಲ ಸಹನಗಳು ಬಂದಿದ್ದರೆ ಅದನ್ನು ಸಂತೋಷವಾಗಿ ಸಹಿಸಿಕೊಳ್ಳುವರಾಗಿರಲಿ. ಸಹಿಸಿದರೆ ಜೊತೆ ಬಾಳುತ್ತಾರೆ ಎಂದು ವಾಕ್ಯ ಇದೆ. ನಾವು ಸಹಿಸಿಕೊಂಡಿದ್ದರೆ ಅವರ ಜೊತೆ ಬಾಳುತ್ತಾರೆ. ಸಹಿಸಲಿಕ್ಕಾಗಿಲ್ಲ ಅಂದರೆ ಅವರ ಜೊತೆ ಬಾಳಲಿಕ್ಕೆ ಆಗುವುದಿಲ್ಲ. ಅದರಿಂದ ಕೆಲ ಸಹನಗಳು ಯಾವುದಕ್ಕಾಗಿ? ಕ್ರಿಸ್ತನ ನಿಮಿತ್ತ ಬರುವ, ಸುವಾರ್ತೆಯ ನಿಮಿತ್ತ ಬರುವ ಕೆಲ ಸಹನಗಳು ಬಂದಿದ್ದರೆ ಅದನ್ನು ನಾವು ಏನು ಮಾಡಬೇಕು? ಸಂತೋಷವಾಗಿ ಅದನ್ನು ಸಹಿಸಿಕೊಳ್ಳಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯೋಬನು ಹೇಳುತ್ತಾನೆ, ಎಷ್ಟೋ ಒಳ್ಳೆಯದನ್ನು ದೇವರಿಂದ ಹೊಂದಿಕೊಂಡಿದೆ, ಈಗ ಸ್ವಲ್ಪ ಕಷ್ಟ ಬರುವಾಗ ಅದು ಸಹಿಸಬಾರದಾ? ದಾನಿಯೇಲನು ಹೇಳುತ್ತಾನೆ, ನನ್ನ ಕರ್ತನು ನನಗೆ ಎಲ್ಲ ಸಮಯದಲ್ಲಿ ಒಳ್ಳೆಯವನಾಗಿದ್ದರು, ಹೀಗೆ ನಾನು ಆ ದೇವರನ್ನು ದೂಷಿಸಿ ನಾನು ಪ್ರಾಣ ಉಳಿಸಿಕೊಳ್ಳಿಕ್ಕೆ ಇಷ್ಟಪಡುತ್ತಾ ಇಲ್ಲ. ಅದರಿಂದ ಅವನ ಸಿಂಹದ ಗೆವಿಯಲ್ಲಿ ಸಿಂಹಗಳು ಕಚ್ಚಿ ತಿಂದರೂ ಪರವಾಗಿಲ್ಲ, ನನ್ನ ದೇವರ ಮೇಲಿರುವಂಥ ಭಕ್ತಿ ನಾನು ಬಿಡುವುದಿಲ್ಲ. ಅವನು ಸಹಿಸಲಿಕ್ಕಾಗಿ ಅವನು ಬಿಟ್ಟು ಕೊಟ್ಟಿದೆ, ಆದರೆ ಸಿಂಹ ಅವನನ್ನು ಮುಟ್ಟಲಿಲ್ಲ. ಶದ್ರಕ್, ಮೇಷಕ್, ಅಬೇದನಗು ದೇವರ ನಿಮಿತ್ತವಾಗಿ ಅವರು ಬೆಂಕಿ ಜ್ವಾಲೆ ಒಳಗಡೆ ಹೋಗಬೇಕಾಯಿತು. ಆದರೆ ಅವರು ಸಹಿಸಲಿಕ್ಕೆ ಅವರು ಹೇಳ್ತಾರೆ, ಈ ದೇವರು ನಮ್ಮನ್ನು ಬಿಡಿಸುತ್ತಾರೆ. ಇನ್ನೊಂದು ಮಾತು ಸೇರಿಸಿ ಹೇಳಿದರು, ಅವರು ಬಿಡಿಸದೆ ಹೋಗಿದರು. ಈ ದೇವರು ಬೆಂಕಿಯಲ್ಲಿ ನಮ್ಮನ್ನು ಬಿಡಿಸದೆ, ಬೆಂಕಿಯಲ್ಲಿ ನಾವು ಸುಟ್ಟು ಹೋದರೂ ನಾವು ಆ ದೇವರನ್ನೇ ಆರಾಧಿಸುವೇನು. ಅವರು ಸಹಿಸಿದರು. ನಾನು ಹೇಳಿದಿಲ್ಲ, ಅವರ ಅನಂತರ ಬಂದ ಅಪೊಸ್ತಲರು, ನಾನು ಪೌಳನ ಬಗ್ಗೆ ನಾನು ಹೇಳಿದೆ, ನಾನು ಪೌಳನನ್ನು ಮಾದರಿ ಮಾಡುತ್ತೇನೆ ಎಂದು ಹೇಳಿದರೆ ಪೌಳನ ಬಗ್ಗೆ ಹೆಚ್ಚಾಗಿ ಬೈಬಲಲ್ಲಿ ಬರೆದಿದೆ. ಅಪೊಸ್ತಲರು, ಪೇತ್ರನು ನೋಡಿ ಕ್ರಿಸ್ತನ ನಿಮಿತ್ತ ಶಿಲುಬೆಗೆ ಹಾಕಲ್ಪಟ್ಟೆ ಮರಣ ಹೊಂದಿರೋದು. ಅಂದ್ರೆಯನು ಎಕ್ಸು ಥರ ಇರುವಂಥ ಆ ಹಿಂಡು ಥರ ಇರುವಂಥ ಶಿಲುಬೆಯಲ್ಲೇ ಅಂದ್ರೆಯನನ್ನು ಶಿಲುಬೆಗೆ ಹಾಕಿದೆ. ಅದೇ ಥರ ಎಲ್ಲ ಅಪೊಸ್ತಲರು, ಯೋಹಾನನೊಬ್ಬನ ಬಿಟ್ಟು ಎಲ್ಲರನ್ನು ಅವರು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದ್ದಾರೆ. ಅವರು ಕ್ರಿಸ್ತನ ನಿಮಿತ್ತ ಮರಣಕ್ಕೆ ಅವರು ಬಿಟ್ಟು ಕೊಟ್ಟರು. ಹಾಲೆಲೂಯಾ. ಆದರೆ ನಮಗೆ ಎಂಥ ವಿಷಯ ಸಹನೆ ಬಂದಿದ್ದರೂ ಕ್ರಿಸ್ತನ ನಿಮಿತ್ತ ಅದನ್ನು ಸಹಿಸಿಕೊಳ್ಳಿಕ್ಕಿರುವಂಥ ಮನಸ್ಸಿರಲಿ. ಆಮೇಲೆ
ಹೀಗೆ ಮನುಷ್ಯನಿಗೆ ಬರುವ ಶೋಧನೆ ಹೊರತು ಮತ್ತೇನು ಬರಗೋಡಿಸದೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಇಂದ ಪ್ರಿಯ ದೇವರ ಮಕ್ಕಳಿರ, ನಾವು ಬಿರುದನ್ನು ಪಡೆದುಕೊಳ್ಳಲಿಕ್ಕೆ, ಈ ಓಟವನ್ನು ಓಡಿ ಮುಗಿಸಿ ಆ ನಿತ್ಯ ಜೀವವೆಂಬ ಬಿರುದು ಹೊಂದಿಕೊಳ್ಳಿಕ್ಕೆ ಈ ಓಟದ ಮಧ್ಯದಲ್ಲಿ ಕೆಲ ಸಂಕಷ್ಟಗಳು ಬಂದಿದ್ದರೆ ಅದನ್ನು ಸಾಗಿಸಿ ಮುಂದೆ ಸಾರಬೇಕು. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನಮಗೆ ಜೀವನದಲ್ಲಿ ಕೆಲ ಸಹನೆಗಳು ಬರುವಾಗ ಅಥವಾ ಕೆಲ ಕಷ್ಟ ಬರುವಾಗ ನೀವು ಅಲ್ಲಿ ಬಿಟ್ಟಿದ್ದರೆ ಆ ಬಿರುದು ಹೊಂದಿಕೊಳ್ಳಿಕ್ಕಾಗಲ್ಲ. ನಿತ್ಯ ಜೀವವೆಂಬ ಬಿರುದು ಯೇಸು ಕ್ರಿಸ್ತನ್ನೇ ದೃಷ್ಟಿಸಿರಿ. ಅವರು ಅಪಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಾಗಿಸಿಕೊಂಡು ಆ ನಿತ್ಯ ಜೀವವೆಂಬ ಆ ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಸಿಂಹಾಸನಸ್ಥನಾಗಿದ್ದಾನೆ. ಅವರೇ ಮಾದರಿ, ಅವರೇ ಮಾದರಿ. ಅದರಿಂದ ಪ್ರಿಯ ದೇವರ ಮಕ್ಕಳಿರ, ವಿಶ್ವಾಸ ಜೀವನದಲ್ಲಿ ನಿತ್ಯ ಜೀವಕ್ಕಾಗಿ ನಾವು ಓಡುವರಾಗಿದ್ದೇವೆ. ಕಷ್ಟ ತೀರೋದೋ, ಸಾಲ ತೀರೋದೋ, ಮತ್ತು ಕಾಯಿಲೆ ವಾಸಿಯಾಗೋದೋ, ಜೀವನ ಮಾಡೋದೋ, ಚೆನ್ನಾಗಿರೋದೋ ಅದೇನು ದೊಡ್ಡ ಸಮಸ್ಯೆನಲ್ಲ. ಅದೆಲ್ಲ ಸಿಂಪಲ್ ಮಾತುಗಳು. ಮೇನ್ ವಿಷಯ ನಿತ್ಯ ಜೀವ. ಆ ತಂದೆಯ ಬಲಗಡಿಯಲ್ಲಿ ಯೇಸು ಸ್ವಾಮಿ ಇದ್ದರೆ, ಯೇಸು ಸ್ವಾಮಿ ಮಕ್ಕಳೇ ನಮಗೊಂದು ಆಫರ್ ಬಿಟ್ಟಿದ್ದಾರೆ. ಏನಂದು ಗೊತ್ತಾ? ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕಂತ. ತಂದೆಯಾದ ದೇವರ ಬಲಗಡಿಯಲ್ಲಿ ಯೇಸು ಸ್ವಾಮಿ ಇದ್ದರೆ, ಆ ತಂದೆಯ ಬಲಗಡಿಯಲ್ಲಿ ಯೇಸು ಸ್ವಾಮಿ ಇರೋದರ ಜೊತೆಯಲ್ಲಿ ಅವರ ಪಕ್ಕದಲ್ಲಿ ಇರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಲೆಲೂಯಾ. ಅವು ನಾವು ತಿಳ್ಕೊಳ್ಬೋದು, ಹೆಂಗೆ ಪಾಸ್ಟ್ರೆ ನಾವು ಎಲ್ಲರೂ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕಾಗತ್ತಾ? ಈಗ ಅಪೊಸ್ತಲರು 12 ಮಂದಿ ಇರಬೇಕು, ಮತ್ತು 72 ಮಂದಿ ಶಿಷ್ಯರುಗಳಿರಬೇಕು, ಆಮೇಲೆ 120 ಮಂದಿ ಶಿಷ್ಯರಿರಬೇಕು. ಇದೆಲ್ಲ ಬಿಟ್ಟು ನಾವೆಲ್ಲ ಇರಲಿಕ್ಕಾದಂದರೆ ಈ ಶರೀರ ಆದರೆ ಜಾಗ ಬೇಕು. ಆತ್ಮೀಕ ಶರೀರಕ್ಕೆ ಅಷ್ಟೊಂದು ಜಾಗ ಬೇಕಾಗಿಲ್ಲ. ಹಾಲೆಲೂಯಾ. ಆದರೂ ನಾವು ಎಲ್ಲೋದು ದೂರ ಇರುತ್ತೆ ಅಂತ ತಿಳ್ಕೊಳ್ಬೇಡ, ಅವರ ಸಮೀಪದಲ್ಲಿ ಇರುತ್ತಾರೆ. ಅಪಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಾಗಿಸಿಕೊಂಡು ತಂದೆಯ ಬಲಗಡೆಯಲ್ಲಿ ನಮ್ಮ ಕರ್ತನಿರುವುದಾದರೆ, ಆ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವ ನಾವು ಸಹ ಅಪಮಾನಗಳ ಅಲಕ್ಷ್ಯ ಮಾಡಿ ಮರಣವಾದರೂ, ಹಿಂಸೆಯಾದರೂ, ಅನ್ನವಿಲ್ಲದಿದ್ದರೂ, ವಸ್ತ್ರವಿಲ್ಲದಿದ್ದರೂ, ಗಂಡಾದರಗಳ ಕಟ್ಕವ ಮರಣವಾಗಲಿ ನಾವು ಸಾಗಿಸಿ ಅವರ ಜೊತೆ ಬಾಳುತ್ತೇವೆ, ಅವರ ಜೊತೆ ಬಾಳುತ್ತೇವೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯ ದೇವರ ಮಕ್ಕಳಿರ, ನಮ್ಮ ವಿಶ್ವಾಸ ಜೀವನದಲ್ಲಿ ನಾವು ಕರ್ತನನ್ನು ದೃಷ್ಟಿಸಿ ಓಟ ಓಡು. ಈ ಓಟದ ಮಧ್ಯದಲ್ಲಿ ನಾವು ಒಂದು ಮುಂದೆ ಹೋಗಿ ಸಕ್ಸಸ್ ಆದವನ್ನು ನೆನೆಸ್ಕೊಳ್ಳಿರಿ. 2 ಆಭ್ಯಂತರ ಮಾಡುವ ಭಾರವನ್ನು ತೆಗೆದಿಡಿ. 3 ಹತ್ತಿಕೊಳ್ಳುವ ಪಾಪವನ್ನು ಸೈಡಕ್ಕೆ ಹಾಕೋ. 4 ಯೇಸುವನ್ನೇ ನೋಡು. 5 ಅಪಮಾನ ಅಲಕ್ಷ್ಯ ಮಾಡು. 6 ಮರಣವನ್ನು ಸಾಗಿಸಿಕೊಂಡು ಮುಂದೆ ಸಾಗು. ಅವರ ಜೊತೆ ಇರುತ್ತೇವೆ. ಆಮೇನ್. ಇದೇ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 11, 12, 13. ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೇ ಇದ್ದದರಿಂದ ತನ್ನಾಣೆ ಇಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ನೋಡಿ, ನಿತ್ಯ ಜೀವದ ಬಿರುದು ಬಗ್ಗೆ ನಾನು ಫಸ್ಟ್ ಹೇಳಿದೆ. ಹೀಗೆ ಅಬ್ರಹಾಮನ ಆಶೀರ್ವಾದ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ಹೆಚ್ಚಿಸುವೆನೆಂದ ವಾಗ್ದಾನ ಅಬ್ರಹಾಮನು ಹೊಂದಿದರು.
ಆದರೆ ಆ ವಾಗ್ದಾನ ಪ್ರೋಮಿಸು ಸಿಕ್ಕಿತು. ಈ ಪ್ರೋಮಿಸನ್ನು ಕಾರ್ಯರೂಪಕ್ಕೆ ಬರಲಿಕ್ಕಾಗಿ ಏನು ಮಾಡಬೇಕೆಂಬುದನ್ನು ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಒಂದು, ನೀವು ನಂಬಿಕೆಯಿಂದ ಬಂದ ಮಕ್ಕಳೇ ನೀವು ಉಪಚಾರ ಮಾಡುವುದನ್ನು ಅದೇ ಆಸಕ್ತಿಯಿಂದ ಕಡೇ ತನಕ ಮಾಡಿಕೊಂಡು ಬನ್ನಿರಿ. ನಿತ್ಯ ಜೀವದ ಬಿರುದು ಬಗ್ಗೆ ನಾನು ಫಸ್ಟ್ ಹೇಳಿ ಆಯಿತು, ಸ್ವರ್ಗ ರಾಜ್ಯದ ಬಗ್ಗೆ. ಈಗ ಭೂಮಿಯಲ್ಲಿ ಆಶೀರ್ವಾದ ಬಗ್ಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಹೆಚ್ಚಿಸಿ ಆಶೀರ್ವದಿಸುವುದು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಕರೆಯಲ್ಪಟ್ಟ ದೇವರ ಮಕ್ಕಳು, ಆಗಿನ ಕಾಲದ ವಿಶ್ವಾಸಿ ಮಕ್ಕಳು ಒಬ್ಬರಿಗೊಬ್ಬರು ಉಪಚಾರ ಮಾಡಿ ಅವರು ಪ್ರೀತಿಯಲ್ಲಿಯೂ ಐಕ್ಯದಲ್ಲಿಯೂ ಅನ್ಯೋನ್ಯತೆಯಲ್ಲಿ ವಾಸುವರಾಗಿದ್ದರು. ಹಲ್ಲೆಲೂಯಾ. ಆದಿಕಾಲ ಕ್ರೈಸ್ತವ ಮಕ್ಕಳಿಗೆ ಹಿಂಸೆಗಳು ಬರುವಾಗ ಈ ನಂಬಿದ ಮಕ್ಕಳೆಲ್ಲ ಒಗ್ಗಟ್ಟಾಗಿರೋದು. ಆ ವಾಕ್ಯ 11ನೇ ಅಧ್ಯಾಯ ನೀವು ಓದಬೇಕು. ಅಲ್ಲಿ ಕಾಡು ಬೆಟ್ಟಗಳಲ್ಲಿ ಅಲದಾಡಿದರು, ಗೆವಿಗಳಲ್ಲಿ ವಾಸ ಮಾಡಬೇಕಾಯಿತು. ಬಟ್ಟೆ ತರಲಿಕ್ಕಾಗಿ ಊರೊಳಗಡೆ ಹೋಗಲಿಕ್ಕಾಗಲ್ಲ, ಅದಕ್ಕೆ ಕುರಿಗಳ ಚರ್ಮವನ್ನು ಬಟ್ಟೆ ಥರ ಉಟ್ಟುಕೊಂಡರು. ಅಂದ ಹಿಂಸೆಗಳ ಕಾಲದಲ್ಲಿ ಇವರು ಒಬ್ಬರಿಗೊಬ್ಬರು ಉಪಚಾರ ಮಾಡುತ್ತಾ ಇದ್ದರು. ಗಮನಿಸಿ, ಇರುವವನು ಇಲ್ಲದವರಿಗೆ ತನಗಿರುವುದನ್ನು ಹಂಚಿಕೊಡ್ತಾ ಇದ್ದರು. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾರೆ, ನೀ ಆಶೀರ್ವದಿಸಲ್ಪಡಬೇಕಾಗಿದ್ದರೆ ಒಂದು ನಿನಗಿರುವುದನ್ನು ನೀ ಹಂಚಿಕೊಡುವಂಥ ಉಪಚಾರ ಮಾಡುವರಾಗಿರಲಿ. ನೀವು ಉಪಚಾರ ಮಾಡುವುದು ಎಂದ ಆಸಕ್ತಿಯಿಂದ ಮಾಡಿಕೊಂಡು ಬಂದಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೇತನಕ್ಕೆ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬನು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಭೂಮಿಯಲ್ಲಿ ನಾವು ಆಶೀರ್ವದಿಸಲ್ಪಡಲಿಕ್ಕಾಗಿ ದೇವರಿಂದ ನಾವು ಹೊಂದಿಕೊಳ್ಳೋದನ್ನು ನಾವು ಹಂಚಿಕೊಳ್ಳಬೇಕು. ಒಂದು ಮನೆಯಲ್ಲಿ ತಂದೆ ತಾಯಿಯವರಿಗೆ ಒಂದು 5 ಮಕ್ಕಳಿದ್ದರೆ 5 ಮಕ್ಕಳಿಗೂ ಒಂದೇ ಭಾವನೆಯಿಂದ ತಂದೆ ತಾಯಿಯವರು ನೋಡಲೇಬೇಕು. ಅದೇ ಥರ ನಾವೆಲ್ಲರೂ ದೇವರ ಮಕ್ಕಳು. ದೇವರಿಗೆ ನಮ್ಮೆಲ್ಲರನ್ನು ಸಮಭಾವನೆಯಲ್ಲಿ ನೋಡಬೇಕು. ಯಾರು ಅದನ್ನು ಅಂಗೀಕರಿಸಿಕೊಂಡಿದ್ದೀರೋ, ಅದನ್ನು ಹೆಸರಿನ ಮೇಲೆ ನಂಬಿಕೆ ಇಟ್ಟಿದ್ದೀರೋ, ನಾವೆಲ್ಲ ದೇವರ ಮಕ್ಕಳಾಗಿ ಬಂದಿದ್ದಾರೆ. ಈ ದೇವರ ಮಕ್ಕಳಾದ ನಾವುಗಳು ಒಬ್ಬರಿಗೊಬ್ಬರು ಹಂಚಿಕೊಂಡು ಉಪಚಾರ ಮಾಡಿ ಬಾಳಿ ಬದುಕಲಿಕ್ಕೆ ಅಪ್ಪನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ನೀವು ಆವಾಗ ಎಂದ ಆಸಕ್ತಿಯಿಂದ ಒಬ್ಬರಿಗೊಬ್ಬರು ಉಪಚಾರ ಮಾಡಿದೆಯೋ ಈಗಲೂ ಮಾಡಿವಿ. ಹಲ್ಲೆಲೂಯಾ. ಒಬ್ಬರಿಗೆ ಕೊರತೆ ಬರುವಾಗ ಒಬ್ಬರು ಇರುವವರು ಇಲ್ಲದವರಿಗೆ ಹಂಚಿಕೊಂಡು, ಈಗ ಉಪಚಾರ ಅಂತ ಹೇಳುವಾಗ ಆವಾಗ ಇಲ್ಲಿ ಹೇಳಿದೆ ಅತಿಥಿ ಸತ್ಕಾರ ಮಾಡಿರಿ ಅಂದರೆ, ಈಗ ಆಗಿನ ಕಾಲದಲ್ಲಿ ಆ ಅತಿಥಿ ಸತ್ಕಾರ ಮಾಡೋದು ಹೇಳುವ ಪರಿಸ್ಥಿತಿ ಏನೆಂದರೆ, ಕೆಲವರು ಮನೆಯಿಂದ ದೂರ ಮಾಡಿಬಿಟ್ಟಿದ್ದಾರೆ. ವಿಶ್ವಾಸದ ನಿಮಿತ್ತ, ನಂಬಿಕೆಯ ನಿಮಿತ್ತ ಅವರಿಗೆ ಏನೂ ಇಲ್ಲದ ಸ್ಥಿತಿ ಬಂದಿದೆ. ಆ ಪರಿಸ್ಥಿತಿಗಳಲ್ಲಿ ಉಪಚಾರ ಮಾಡೋದು ಮತ್ತು ಅತಿಥಿ ಸತ್ಕಾರ ಮಾಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಅದಕ್ಕೆ ಆವಾಗ ಅತಿಥಿ ಸತ್ಕಾರ ಮಾಡಿಲ್ಲ ಅಂದರೂ ನಾವು ಒಬ್ಬರು ಕಷ್ಟ ಅಂದ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು, ದೇವರ ಮಕ್ಕಳು ಎಂದ ಸ್ಥಾನದಲ್ಲಿ ನಾವು ಒಬ್ಬರಿಗೊಬ್ಬರು ಸಹಭಾಗಿಗಳಾಗಿರಬೇಕು. ಎಷ್ಟೋ ಬಡಸ್ತನಗಳಲ್ಲಿ, ಎಷ್ಟೋ ದಾರಿದ್ರ್ಯದಲ್ಲಿ, ಎಷ್ಟೋ ಕಷ್ಟದಲ್ಲಿ ಅನೇಕರಿದ್ದಾರೆ. ನಾವು ಅದನ್ನು ಸಮಭಾವನೆಯ ಆ ಮನೋಭಾವ ನಮಗೆ ಇರುವುದಾಗಿರಲಿ. ಇದು ನಮಗೆ ಆಶೀರ್ವಾದಕ್ಕೆ ಮೆಟ್ಟಿಲಾಗಿದೆ. 2 ಅಂಗಿ ಇರುವನು ಒಂದು ಇಲ್ಲದವನಿಗೆ ಕೊಡಿರಿ ಎಂದು ಹೇಳಿದು. ದೇವರು ಹೇಳಿದೇನಕ್ಕೆ ಅದು ಗೊತ್ತಾ? ದೇವರು ಸಮಭಾವನೆ ಹುಡುಕ್ತಾ ಇದ್ದಾರೆ. ನಿಮಗೆ ಸಿಕ್ಕಿರುವುದನ್ನು ನೀ ಹಂಚಿಕೊಡುವಾಗ ದೇವರು ನಿಮಗೆ ಹೆಚ್ಚಿಸಿ ಕೊಡ್ತಾರೆ. ಹಲ್ಲೆಲೂಯಾ. ಬಾವಿಯಲ್ಲಿ ನೀರು ತೆಗೆಯುವಷ್ಟು ಬುಗ್ಗೆಯಿಂದ ಬರ್ತಾ ಇದ್ದದೆ, ಆದರೆ ತೆಗೆಯದಿರುವಾಗ ಅದು ಅಲ್ಲಿ ಸ್ಟಾಪ್ ಆಗಿರುತ್ತದೆ. ಹಲ್ಲೆಲೂಯಾ. ಅದರಿಂದ ಒಂದು ಆಶೀರ್ವಾದ ಹೊಂದಿಕೊಳ್ಳಿಕ್ಕಾಗಿ ಉಪಚಾರ ಮಾಡುವುದಾಗಿರಲಿ. ಒಂದು. ಎರಡನೇದು ಹೇಳ್ತಾ ಇದ್ದಾರೆ, ನೀವು ಮಂದಮದಿಗಳಾಗಿರದೆ. ಹಲ್ಲೆಲೂಯಾ. ಆಶೀರ್ವಾದ ಹೊಂದಿಕೊಳ್ಬೇಕಾ? ಮಂದಮದಿಗಳಾಗಿರದೆ. ಮಂದಮದಿ ಅಂತ ಹೇಳಿದ್ರೆ ಏನು ಮಕ್ಕಳೇ? ಒಂದು ಉತ್ಸಾಹ ಇಲ್ಲದವರಾಗಿ, ಆಲಸ್ಯವುಳ್ಳವರಾಗಿ, ಏನಕ್ಕೂ ಚೂಟಿ ಇಲ್ಲದವರು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ದೇವರು ಕೊಡ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದರೆ ಸಾಲದು. ನೀ ಮಂದಮದಿಗಳಾಗದೆ ನೀವು ಉತ್ಸಾಹವುಳ್ಳವರಾಗಬೇಕು. ಒಂದು ಉಪಚಾರ ಮಾಡಬೇಕು, ಇನ್ನೊಂದು ಉತ್ಸಾಹವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಏನು ಮಾಡಲಿಕ್ಕೂ ನಾವು ತಯಾರಾಗಬೇಕು.
ಎಂದ ಕೆಲಸ ಮಾಡಲಿಕ್ಕೂ ನಾವು ತಯಾರಾಗಿರಬೇಕು. ನಾನು ಅದೇ ಮಾಡೋದು, ಈಗ ಇದೇ ಮಾಡೋದು ಅಂದಲ್ಲ, ಏನೇ ಹೇಳಿ ಎಲ್ಲದಕ್ಕೂ ರೆಡಿಯಿಂದಿರಬೇಕು. ಅಂಥವರನ್ನು ದೇವರು ಬಹಳವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಹಾಲೆಲೂಯ. ನೋಡಿ, ನಮಗೆ 3 ವ್ಯಕ್ತಿಗಳಿಗೆ ತಾಲಂತು ಕೊಟ್ಟವರ ಬಗ್ಗೆ ಹೇಳ್ತಾನೆ. ಒಬ್ಬರಿಗೆ 1, ಒಬ್ಬನಿಗೆ 2, ಒಬ್ಬನಿಗೆ 5. 5 ಕೊಟ್ಟವನು ಇನ್ನೂ 5 ಸೇರಿಸಿದೆ. ಅವನು ಫಸ್ಟೇ ಅವನು ಉಲ್ಸಾಗಿಂದು ಗೊತ್ತೇ ಅವನಿಗೆ 5 ಕೊಟ್ಟಿರೋದು. ಒಬ್ಬನಿಗೆ 2 ಕೊಟ್ಟು, ಅವನು ಪರವಾಗಿಲ್ಲ ಮೀಡಿಯಮ್ ಆಗಿದೆ, ಅದಕ್ಕೆ ಅವನು 2 ಕೊಟ್ಟಿದ್ದಾನೆ. ಒಬ್ಬನಿಗೆ ಏನು ಮಾಡಲ್ಲ ಅಂದು ಗೊತ್ತು, ಆದರೂ ಕೊಟ್ಟು ನೋಡೋಣ ಏನು ಮಾಡ್ತಾರೆ ಅಂದರೆ ಕೂಡ 1 ಕೊಟ್ಟಿದೆ. ಹಾಲೆಲೂಯ್ಯ. ಆದರೆ 5 ಕೊಟ್ಟವನು ಮತ್ತೆ 5 ಸಂಪಾದಿಸಿಕೊಂಡಿದ್ದಾನೆ. ಅವನನ್ನು ಕಂಗ್ರ್ಯಾಚುಲೇಷನ್ ಹೇಳಿಬಿಟ್ಟೆ. ಏನು ಹೇಳಿದ್ರು ದೇವರು? ಬೆಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಅಲ್ಪದಲ್ಲಿ ನಂಬಿಗಸ್ತನಾಗಿದೆ, ಅಧಿಕದಲ್ಲಿ ಅಧಿಕಾರಿಯಾಗಿರು. ನೀ ಕೊಟ್ಟದನ್ನು ಸರಿಯಾಗಿ ವಿನಿಮಯ ಮಾಡಿ ಉಪಯೋಗಿಸಿಕೊಂಡಿದೆ, ಅದಕ್ಕೆ ನಿಮಗೆ ದೊಡ್ಡ ಪ್ರಾಜೆಕ್ಟು. ಹಾಲೆಲೂಯ್ಯ. 1 ಲಕ್ಷ ರೂಪಾಯಿದು ಪ್ರಾಜೆಕ್ಟೇ ನ್ಯಾಯವಾಗಿ ಮಾಡಿಲ್ಲ ಅಂದರೆ 10 ಲಕ್ಷ ಹಂಗೆ ಕೊಡೋದು. 1 ಲಕ್ಷ ಪ್ರಾಜೆಕ್ಟ್ ಸಕ್ಸಸ್ ಆಗಿ ಮಾಡಿ ತೋರಿಸಿದ್ರೆ ಅವ್ರು ಹೇಳ್ತಾರೆ ಪರವಾಗಿಲ್ಲ, ಓ ಸರಿ ಇವನಿಗೊಂದು 10 ಲಕ್ಷ ಪ್ರಾಜೆಕ್ಟ್ ಕೊಟ್ಟು ಬಿಡೋಣ ಅಂತ. ಹಾಲೆಲೂಯ್ಯ. ಮಂದಮದಿಗಳಾಗಿದ್ದರೆ ಕೆಲಸ ಆಗಲ್ಲ. ಅವನು 2 ಕೊಟ್ಟವನು, ಅವನು ಹೆಂಗೋ ಕಷ್ಟಪಟ್ಟು ಅವನೇನೋ ಪ್ರಯಾಸಪಟ್ಟು 2 ಸಂಪಾದಿಸ್ಕೊಂಡು ಬಂದೆ. ಅವನಿಗೆ ಹೇಳಿದೆ, ವೆಲ್ ಡನ್ ಮೈ ಬಾಯ್, ಕಂಗ್ರ್ಯಾಚುಲೇಷನ್. ಓ ನೀ ಅಲ್ಪದಲ್ಲಿ ನಂಬಿಗಸ್ತನಾಗಿದೆ, ಇರಲಿ ಅಧಿಕದಲ್ಲಿ ಅಧಿಕಾರಿ. ಈಗ ಅವನ ಕೈಯಲ್ಲಿ 2 + 2 4 ಆಯಿತು. ಫಸ್ಟ್ ಕೈಲಿ 5 + 5 10 ಆಯಿತು. ಈಗ ಒಬ್ಬನ ಕೈಯಲ್ಲಿ ನೋಡಿದೆ, ಎಷ್ಟಿದೆಪ್ಪ ನಿನಗೆ, ಏನು ಕೊಟ್ಟಿದೆ? ಅವನು ಹೇಳಿದೆ 1 ತಗೊಂಬಂದು. ಏನು ಹೇಳಿದೆ? ಕೆಲಸ ಮಾಡೋರು ಮಾತು ಕಡಿಮೆ, ಕೆಲಸ ಮಾತಾಡ್ದವ್ರು ಜಾಸ್ತಿ ಮಾತಾಡೋದು. 5 ತಗೊಂಡವ್ರು ಏನು ಹೇಳಿದೆ? ಸ್ವಾಮಿ ನೀನು 5 ಕೊಟ್ಟೆ, ನಾನು ಇಷ್ಟೇ ಸಂಪಾದಿಸ್ಲಿಕ್ಕಾಗೋದು, ತಗೊಳ್ಳಿ ನೆಕ್ಕೊಂಡು ತಾಳ್ಮೆಯಿಂದ ಕೊಟ್ಟನು. 1 ಕೊಟ್ಟವನು ಕೆಲಸನೂ ಮಾಡಿಲ್ಲ, ಮಾತು ಮಾತ್ರ ದೊಡ್ಡದು. ನೀನು ಬಿತ್ತದ ಜಾಗೆಯಿಂದ ಕುಯ್ಯುವನು, ರಾಶಿ ಮಾಡಿದ ಜಾಗೆಯಲ್ಲಿ ತೂರುವನು ಅಂದ. ಅದು ಅಷ್ಟಕ್ಕೆ ನಿಲ್ಲಿಸಿದ್ರೆ ಸಾಲದ, ಇನ್ನು ನೀ ಕಠಿಣ ಮನುಷ್ಯನು ತಿಳ್ಕೊಂಡು ನಾನು ಹೂಣಿಟ್ಟಿದೆ. ತಪ್ಪ ಯಾರ್ದು? ಕೊಟ್ಟದೇ ತಪ್ಪಾಗೋಯ್ತು ಅಲ್ವಾ? ಕೊಟ್ಟದೇ ತಪ್ಪು. ನೀ ಕಠಿಣ ಮನುಷ್ಯನು, ಬಿತ್ತದ ಜಾಗದಿಂದ ಕುಯ್ಯುವನು, ಕೊಟ್ಟದೇ ನೀ ಕೊಟ್ಟು ಅದಕ್ಕೆ ನಾನು ಇಟ್ಟಿದೆ. ಕೊಡದಿದ್ದರೆ ಅದಕ್ಕೆ ಕೆಲವರು ಸಿಗ್ತಾ ಇಲ್ಲ. ನೀನು ಕೊಟ್ಟದು ಸರಿಯಾಗಿ ಮಂದಮದಿಗಳಾಗಿ ಅದನ್ನೇ ಒಂದು ಆಲಕ್ಷ್ಯವಾಗಿ ಇಷ್ಟ ಕೊಟ್ಟಿದ್ದ, ಇದರಲ್ಲಿ ಏನಕ್ಕಾಗತ್ತೆ, ಇದು ಅಲ್ಲಿಗೆ ಏನಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ನಿರ್ವಾಗ ನಿನಗೆ ಕೋಪ ಬಂದು ದೇವರು ಏನು ಮಾಡ್ತಾರೆ ಗೊತ್ತಾ? 1 ಏನಕ್ಕೆ ಬಾರದವನ ಕೈಯಿಂದ ತಕ್ಕೊಂಡು 2 ಮಾತು ಅವನಿಗೆ ಬೈದುಬಿಟ್ಟು ಏನು ಹೇಳಿದೆ? ಮೇಯ್ಕಳ್ಳನಾದ ಕೆಟ್ಟ ಆಳು ನೀನು ಯಾರು ಉಪಯೋಗಕ್ಕೆ ಬರಲ್ಲ, ಕೊಡು ಅಂತ ಹೇಳ್ಕೊಂಡು 10 ತಾಲಂದಿರುವನ ಕೈಯಲ್ಲಿ ಕೊಟ್ಬಿಟ್ಟೆ. ಯಾಕಂದ್ರೆ ಇವನ ಕೈಲಿ ಕೊಟ್ಟರೆ ಇವನೇನೋ ಅದನ್ನು ಉಪಯೋಗಿಸ್ಕೊಳ್ತಾರೆ ಅಂತ. ಇಲ್ಲಿದ್ದೀರಾ? ಆಶೀರ್ವಾದ ಹೊಂದಿಕೊಳ್ಳಿ. ಹೆಚ್ಚಿಸುತ್ತೇನೆ, ಆಶೀರ್ವದಿಸ್ತೇನೆ. ಆದರೆ ಅವರು ಏನು ಮಾಡಬೇಕು? 1 ನೀವು ಉಪಚಾರ ಮಾಡಬೇಕು, ಇರೋದು ಹಂಚಿಕೊಳ್ಳಬೇಕು. 2 ನೀವು ಮಂದಮದಿಗಳಾಗದೆ ಉತ್ಸಾಹಿ ಆಗಬೇಕು, ಎಲ್ಲದಕ್ಕೂ ರೆಡಿಯಾಗಿರಬೇಕು. ಇವತ್ತ ನಾಳೆನ ನೋಡೋಣ ಅಂತೆಲ್ಲ ಹೇಳಿದರೆ ಇವನ್ನೆಲ್ಲ ಹಾಕಿಕ್ಕಿಲ್ಲ, ಇವನ್ನ ಕೆಲಸಕ್ಕೆ ಬಾರದು, ಬಿಡಪ್ಪ ಅಂತ ಹೇಳ್ತಾರೆ. ಎಲ್ಲದಕ್ಕೂ ರೆಡಿಯಾಗಿರಬೇಕು. ಮಂದಮದಿಗಳು ದೇವರ ಆಲಯಕ್ಕೆ ಬರೋದು ಹೆಂಗೆ? ಮಂದಮದಿಗಳ ಆಲಯಕ್ಕೆ ಬರಲಿಕ್ಕೆ ಆಶೀರ್ವಾದ ಹೆಚ್ಚಿಸೋದು. ಮಂದಮದಿಗಳಾಗಿ ನಿಧಾನಕ್ಕೆ 10 ಗಂಟೆಗೆ ಹೋಗೋಣ, ಪಾಸ್ಟ್ ಹೆಂಗಾದರೂ 12 ಬಿಡಲ್ಲ ಅಂತ ಹೇಳಿಕೊಂಡು ನೀವು ಲೆಕ್ಕಾಚಾರ ಮಾಡಿಕೊಂಡು ಬರುವಾಗೆ ದೇವರು ಕೊಟ್ಟದು ಕೂಡ ತಗೊಂಬಿಟ್ಟು ಈ ಸೋಂಬೇರಿಗಳನ್ನು ಇಟ್ಕೊಂಡು ಏನು ಕೆಲಸ ತಗೊಂಬಿಡ್ತಾರೆ. ಕೊಟ್ಟದು ಕೂಡ ತಗೊಂಬಿಡ್ತಾರೆ. ಹಲೋ ಪಾಸ್ಟ್ರೇ, ಪ್ರಮೋಷನ್ ಸಿಗಿತು, ಹೌದಾ? ಓ ಬೆಲೆ ನಂಬಿಗಸ್ತನಾದ ಆಳು ನೀನು, ಅಲ್ಪದಲ್ಲಿ ನೀ ನಂಬಿಗಸ್ತನಾಗಿದೆ, ಅಧಿಕದಲ್ಲಿ ಅಧಿಕಾರಿಯಾಗಿರು. ಅದಕ್ಕೆ ಇರಲಿ ನಿನಗೊಂದು ಪ್ರಮೋಷನ್. ಹಾಲೆಲೂಯ್ಯ. ಮಂದಮದಿಗಳಾಗಿರಬಾರ್ದು, ದೇವರ ಸನ್ನಿಧಿಯಲ್ಲಿ ಉತ್ಸಾಹಿಗಳಾಗಿರಬೇಕು. ನೀ ಸತ್ಯವೇದ ಹುಡುಕಿ ನೋಡಿ, ಆದಿಕಾಂಡ ಮೊದಲು ಕೊನೆಯ ತನಕ ನೋಡು, ಎಲ್ಲರೂ ಉತ್ಸಾಹಮದಿಗಳನ್ನೇ ಪ್ರಖ್ಯಾತಿಗೆ ಬಂದಿರೋದು. ಸೋಂಬೇರಿಗಳನ್ನು ದೇವರು ಯೂಸ್ ಮಾಡಿಲ್ಲ, ಅವರನ್ನು ಲೆಕ್ಕಕ್ಕೆ ತಂದಿಲ್ಲ. ಆದಿಕಾಂಡ ಮೊದಲುಗೊಂಡು ತಕ್ಕೊಳ್ಳಿ. ಈಗ ಹಾಬೇಲನು ಉತ್ತಮವಾದದನ್ನು ದೇವರಿಗೆ ಬಲಿಯರ್ಪಿಸಿತು. ಹಾಲೆಲೂಯ್ಯ. ಹೋದ ವಾರ ಪಾಸ್ಟ್ ಹೇಳಿದೆ, ಅವನು ಕಾಯಿಪಲ್ಯಗಳು ತಗೊಂಬಂದರೆ ತಗೊಂಬಂದು ಏನೋ ಮಾಡ್ಬೋದು. ಆದರೆ ಹಾಬೇಲು ನೋಡಿ ಉತ್ತಮವಾದ ದೇವರಿಗೆ ಅರ್ಪಿಸಲಿಕ್ಕೆ ಅದು ಕಡಿಬೇಕು, ಚರ್ಮ ತೆಗಿಬೇಕು, ಅದು ಅರ್ಪಿಸಬೇಕು, ಅದು ರಿಸ್ಕು.
ಹಾಲೆಲೂಯ್ಯ. ಆದರೆ ಅವನು ಉತ್ಸಾಹಮದಿಯಾಗಿದೆ, ಆಶೀರ್ವದಿಸಲ್ಪಟ್ಟಿದೆ. ಆದ್ದರಿಂದ ಒಂದು ಮಂದಮದಿಗಳಾಗಿರಬಾರದು ಮಕ್ಕಳೇ. ದೇವರಿಗೋಸ್ಕರ ಬೆಳಗ್ಗೆ ಎದ್ದು ರೆಡಿಯಾಗಿ ಆಲಯಕ್ಕೆ ಬಂದು ಕೈಗಳೆತ್ತಿ ದೇವರನ್ನು ಆರಾಧಿಸಬೇಕು. ಚಾಪಾಳಿ ಹೊಡೆಯುವ ಸಮಯದಲ್ಲಿ ಚಾಪಾಳಿ ಹೊಡೆದು ದೇವರನ್ನು ಆರಾಧಿಸಬೇಕು. ನಾಟ್ಯ ಮಾಡಿ ಆರಾಧಿಸುವ ಸಮಯದಲ್ಲಿ ನಾಟ್ಯ ಮಾಡಿ ದೇವರನ್ನು ಆರಾಧಿಸಬೇಕು. ಹಾಲೆಲೂಯ್ಯ. ನೀವು ಆರಾಧಿಸುವಾಗ ಮಂದಮದಿಗಳಾಗದೆ ಉತ್ಸಾಹವಾಗಿರು. ವರ್ಲ್ಡ್ ಕಪ್ ಫುಟ್ಬಾಲ್ಗೆ ರಾತ್ರಿಯೆಲ್ಲ ನಿದ್ರೆ ಕಟ್ಟು ಮಕ್ಕಳು ಕುಣಿತಾ ಇದ್ದಾರೆ. ಜೀವ ಸ್ವರೂಪನಾದ ದೇವರ ಆರಾಧನೆಯಲ್ಲಿ ಕುಣಿದು ಕೊಪ್ಪಳಿಸಿ ಅವರನ್ನು ಮಹಿಮೆಪಡಿಸುವವರಾಗಿರಬೇಕು. ಹಾಲೆಲೂಯ್ಯ. ನಿಮ್ಮನ್ನು ನೋಡಿಕೊಂಡು ದೇವರು ಹೇಳ್ತಾರೆ, ಇವರು ಮಂದಮದಿಗಳಲ್ಲ, ಇವರು ಉತ್ಸಾಹಶಾಲಿಗಳು. ಅವರಿಗೆ ಹೆಚ್ಚಿಸುತ್ತೇನೆ, ಆಶೀರ್ವದಿಸ್ತೇನೆ. ಹಾಲೆಲೂಯ್ಯ. ಒಂದು ಉಪಚಾರ ಮಾಡು, ಅದರಲ್ಲಿ ಆಸಕ್ತರಾಗಿರು. ಮಂದಮದಿಗಳಾಗಿರದೆ ಯಾರು ವಾಗ್ದಾನವನ್ನು ನಂಬಿ ಅವುಗಳ ಬಲಕ್ಕೋಸ್ಕರ ಕಾಯುವರು. ನೋಡಿ, ಮಂದಮದಿಗಳಾಗದೆ ವಾಗ್ದಾನಗಳನ್ನು ನಂಬಿ ಏನು ಮಾಡಬೇಕು? ವಾಗ್ದಾನಗಳು ನಂಬಬೇಕು. ಒಂದು ಸಾರಿ ಹೊಡಿಲ್ಲ, ವಾಗ್ದಾನ ಬರುವ ವರ್ಷ ಈ ಸಮಯದಲ್ಲಿ ನಿನ್ನ ಕೈಯಲ್ಲೊಂದು ಮಗು ಇರುತ್ತೆ ಎಂದು ಅಬ್ರಹಾಮನಿಗೆ ದೇವರು ಹೇಳಿದ್ದಾರೆ. ಅವರು ನಂಬಿದ್ದಾರೆ. ಹಾಲೆಲೂಯ್ಯ. ಎಷ್ಟು ವರ್ಷ ನಂಬಿದರು? 25 ವರ್ಷ. ಆದರೆ 25ರಲ್ಲಿ ಒಂದು 12 ಕಡಿಮೆ ಮಾಡಬೇಕು. 13 ವರ್ಷ ಆಗುವಷ್ಟಕ್ಕೆ ಸಾರ ಹೇಳಿದರು, ಇಲ್ಲ ಇದಾಗುತ್ತೋ ಇಲ್ಲವೋ ಒಂದು ಡೌಟು ಅಂತ. ಅಬ್ರಹಾಮನಿಗೂ ಸ್ವಲ್ಪ ಡೌಟು ಬಂದು, ಇಲ್ಲಾಂದರೆ ಸಾರಾಳನ್ನು ಒಪ್ಪಿಸ್ಬೋದಾಯ್ತಲ್ಲ. ಅಬ್ರಹಾಮನು ಡೌಟು ಬಂದು, ಆದರೆ ದೇವರು ಹೇಳಿದ ಕರೆಕ್ಟು ಸಮಯಕ್ಕೆ 25 ವರ್ಷ 100ನೇ ವರ್ಷದಲ್ಲಿ ವಾಗ್ದಾನದ ಸಂಧಿ ದೇವರು ಕೊಟ್ಟರು. ಹಾಲೆಲೂಯ್ಯ. ಅದನ್ನು ನಾವು ವಾಗ್ದಾನಗಳು ಹೊಂದಿಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು? ನಂಬುವರಾಗಿರಬೇಕು. ಇಲ್ಲಿದ್ದೀರಾ? ಆಶೀರ್ವದಿಸಲ್ಪಡಲಿಕ್ಕಾಗಿ ಒಂದು ಏನು ಮಾಡಬೇಕು? ಉಪಚಾರ ಮಾಡೋದು ಬಿಡಬೇಡ, ಅಂದರೆ ಮತ್ತೊಬ್ಬರಿಗೆ ಇರುವುದರಲ್ಲಿ ಹಂಚಿಕೊಳ್ಳೋದು ಬಿಡಬೇಡ. 2 ಮಂದಮದಿಗಳಾಗದ ಉತ್ಸಾಹ ಇರಬೇಕು. 3 ವಾಗ್ದಾನ ನಂಬಬೇಕು. ದೇವರಿಂದ ಬರುವಂಥ ಮಾತು ಯಾವುದಾದರೂ ನಿಷ್ಫಲವಾಗುವುದು ಉಂಟೋ? ನಿಷ್ಫಲವಾಗದ ಮಾತು ಯಾವುದೂ ಇಲ್ಲ. ಮನುಷ್ಯನಿಗೆ ಅಸಾಧ್ಯ, ದೇವರಿಗೆಲ್ಲ ಸಾಧ್ಯ. ನಾವು ನಮ್ಮ ಅಳತೆಯಲ್ಲಿ ದೇವರನ್ನ ಅಳತೆ ಮಾಡದಿದ್ದರೆ ಸಾಕು. ಹಾಲೆಲೂಯ್ಯ. ಸಮುದ್ರಕ್ಕೆ ಉಸುಬಿನಿಂದೇ ಗೋಡೆ ಕಟ್ಟಿದವನು ದೇವರು. ಹಾಲೆಲೂಯ್ಯ. ಸಮುದ್ರದ ಗೋಡೆ ಯಾವುದು? ಬರೀ ಉಸುಬಿನಲ್ಲೇ ಗೋಡೆ ಕಟ್ಟಿದ ದೇವರು. ಹಾಲೆಲೂಯ್ಯ. ಅದನ್ನು ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಅಂತ ನಂಬಬೇಕು. ದೇವರೇ, ನಾನೆಲ್ಲವನ್ನು ನಂಬುತ್ತೇನೆ. ನನ್ನ ದೇವರಿಂದ ಆಗದ ಕಾರ್ಯ ಒಂದು ಇಲ್ಲ. ಅಸಾಧ್ಯ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾರೆ. ಎಲ್ಲ ಕಾರ್ಯಗಳಲ್ಲಿಯೂ ನೋಡಿ, ನೀವು ವಾಗ್ದಾನ ಹೊಂದಿಕೊಳ್ಳಬೇಕಂದ್ರೆ ನೀವೇನು ಮಾಡಬೇಕು? ನಂಬಬೇಕು. ಹಾಲೆಲೂಯ್ಯ. ಎಲಿಸಬೆತ್ ಮತ್ತು ಸಕರಿಯ ಪುರೋಹಿತನಿಗೆ ವಯಸ್ಸು ಕಾಲದಲ್ಲಿ ದೇವರು ಹೇಳಿದೆ, ನಿನಗೆ ಮಗು ಹುಟ್ಟುತ್ತದೆ ಎಂದು ಹೇಳಿದೆ. ಆದರೆ ಸಕರಿಯ ಪುರೋಹಿತನು ಒಂದು ಸಂದೇಹಪಟ್ಟನು, ಇದು ಸಾಧ್ಯನಾ, ಇದು ಆಗುತ್ತಾ ಅಂದ. ಆದರೆ ದೇವರು ವಾಗ್ದಾನ ನೆರವೇರಿಸಿ ಕೊಟ್ಟರು. ಹಾಲೆಲೂಯ್ಯ. ಅದರಿಂದ ಪ್ರಿಯ ದೇವರ ಮಕ್ಕಳಿರ, ನನಗೂ ನಿಮಗೂ ಅನೇಕ ಕಾರ್ಯಗಳಲ್ಲಿ ಅಸಾಧ್ಯ ಇರಬಹುದು. ಆದರೆ ದೇವರಿಂದ ಒಂದು ವಾಗ್ದಾನ ಹೊಂದಿದರೆ ವಾಗ್ದಾನಗಳು ದೇವರು ನೆರವೇರಿಸ್ತಾರೆ ಎಂದು ನಂಬಬೇಕು. ನಂಬಬೇಕು, ನಂಬಬೇಕು, ನಂಬಬೇಕು. ಹಾಲೆಲೂಯ್ಯ. ಈಗ ಇದೆಲ್ಲ ಸೌಂಡ್ ಪ್ರೂಫ್ ಮಾಡಲಿಕ್ಕೆ ಬೇಗ ಆಗುತ್ತಾ ಇಲ್ಲ ವರ್ಷಗಳ ಆಗುತ್ತಾ? ಅತಿ ಶೀಘ್ರದಲ್ಲೇ ದೇವರು ಮಾಡುತ್ತಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ವಾಗ್ದಾನಗಳನ್ನು ಹೊಂದಿ ಸ್ವೀಕರಿಸಲಿಕ್ಕೆ ನಂಬಬೇಕು. ಆಮೇಲೆ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ. ಹಾಲೆಲೂಯ್ಯ. ಕೆಲ ವಾಗ್ದಾನಗಳು ನಾಳೆ ಕೈಗೂಡಿ ಬರುತ್ತದೆ, ಕೆಲ ವಾಗ್ದಾನಗಳು ಸ್ವಲ್ಪ ಕಾಲ ಕಾಯಬೇಕಾಗಿರುತ್ತದೆ. ಹಾಲೆಲೂಯ್ಯ. ಪ್ರಿಯ ದೇವರ ಮಕ್ಕಳಿರ, ವಾಗ್ದಾನಗಳನ್ನು ಕಾದುಕೊಂಡು ಆದರೆ ಬಿಡದೆ ಹಿಡಿದುಕೊಂಡವರನ್ನು ನೀವು, ಇಲ್ಲಿ ವಾಕ್ಯ ನೋಡಿ, ನೀವು ಅನುಸರಿಸುವರಾಗಿರಬೇಕು. ಯಾರನ್ನು ಅನುಸರಿಸಬೇಕು? ವಾಗ್ದಾನಗಳನ್ನು ಕಾದುಕೊಂಡು ಸ್ವಾಧೀನ ಮಾಡಿದವರನ್ನೇ ಅನುಸರಿಸಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ.
ಅಷ್ಟು ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ, ಅಬ್ರಹಾಮನ ಬಗ್ಗೆ ಹೇಳ್ತಾರೆ. ಅಷ್ಟು ಹೇಳಿಬಿಟ್ಟು ಅಬ್ರಹಾಮನ ಬಗ್ಗೆ, ಅಬ್ರಹಾಮನು ನೋಡಿರಿ, ಅವರು ವಾಗ್ದಾನವನ್ನು ದೇವರಿಂದ ಹೊಂದಿದ ಮೇಲೆ ಬಹು ದಿವಸ ಕಾದುಕೊಂಡು ಅಬ್ರಹಾಮನು ದೇವರಿಂದ ಆಶೀರ್ವಾದವನ್ನು ಹೊಂದಿದರು. ನಾನು ನಿನ್ನನ್ನು ಹೆಚ್ಚಿಸುವೆನು, ಆಶೀರ್ವದಿಸುವೆನೆಂದ ವಾಗ್ದಾನ ಹೊಂದಿ ಅಬ್ರಹಾಮನಿಂದ ಈಸಾಕನು, ಈಸಾಕನಿಂದ ಯಾಕೋಬ, ಯಾಕೋಬನಿಂದ ಇಸ್ರಾಯೇಲ್ ಎಂಬ ರಾಷ್ಟ್ರ. ಈ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರೂ ಕೂಡ ಅವರು ತಿರುಗಿ ಬಂದರು. ಅವರು ಐಗುಪ್ತ ದೇಶದಿಂದ ತಿರುಗಿ ಬರುವಾಗ ಅವರು ಅಮೋನ್ಯರು, ಮೋವಾಬ್ಯರು, ಯೆಬೂಸರು, ಹಿತ್ತಿರು, ಪೆರಿಸಿರು ಇಂದ ಈ ಜಾತಿಗಳನ್ನೆಲ್ಲ ಸೋಲಿಸಿ ಸ್ವಾಧೀನ ಮಾಡಿದರು. ಹಾಲೆಲೂಯಾ. ಅಬ್ರಹಾಮನು ಲೋಟನು ಬಂದರು. ಆದರೆ ಅಬ್ರಹಾಮನು ಲೋಟನಿಗೆ ಹೇಳಿದೆ, ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆ, ನೀ ಬಲಗಡೆಗೆ ಹೋದರೆ ನಾನು ಎಡಗಡೆ. ಈ ಲೋಟನು ಆದರೆ ನೀರಾವರಿ ಇರುವುದನ್ನು ಆರಿಸಿಕೊಂಡರು. ದೇವರ ವಾಗ್ದಾನಕ್ಕಿಂತ ಕಣ್ಣಿಗೆ ಕಾಣುವುದರ ಮೇಲೆ ಮನಸ್ಸು ಮಾಡಿದರು. ಕಣ್ಣಿಗೆ ಕಾಣುವಾಗ ನೀರಾವರಿ ಇದೆ, ಹಸರುಗಾವಲಿದೆ, ದನಗುರಿಗಳು ಮೇಯಲಿಕ್ಕೆ ಚೆನ್ನಾಗಿದೆ ಅಂತ ಅವನು ಅದನ್ನು ಆರಿಸ್ಕೊಂಡ್ರು. ಅಬ್ರಹಾಮ್ ಹೇಳಿದು, ಸರಿ ನೋ ಪ್ರಾಬ್ಲಮ್, ನೀ ತಗೊಳ್ಳಿ, ನೀ ಅಂಕಡೆ ಹೋದರೆ ನನಗೇನು ಬೇಜಾರಿಲ್ಲ. ಹೋದರು. ಅವನು ನೀರಾವರಿ ಇರುವ ಜಾಗಕ್ಕೆ ಹೋಗಿ ಅವನು ಅಲ್ಲಿಂದ ಸೋದೋಂಗೋಮರ ಪಟ್ಟಣದಲ್ಲಿ ಸೇರಿ ಅಲ್ಲಿ ಅವರ ಜೊತೆ ಸೇರಿ ಎಲ್ಲ ಆಗಿದ ಮೇಲೆ ಆಕಾಶದಿಂದ ಬೆಂಕಿ ಗಂಧಗಳು ಸುರಿಯುವಾಗ ಅವನು ಓಡಿದೆ. ಓಡಲಿಕ್ಕೆ ಹೇಳುವಾಗ ಅಭ್ಯಂತರ ಮಾಡುವ ಭಾರವೆಲ್ಲ ಬಿಟ್ಟು ಓಡಬೇಕಾಯ್ತಲ್ಲ, ಗಂಡು ಮೂಟೆ ಕಟ್ಕೊಂಡು ಓಡಲಿಕ್ಕಾಯ್ತಾ? ಅವರು ಓಡಿದೆ. ಅಪ್ಪ ಅಮ್ಮ ಇಬ್ಬರು ಹೆಣ್ಮಕ್ಕಳು ಓಡಿದೆ. ಓಡುವ ಓಟದಲ್ಲಿ ತಿರುಗಿ ನೋಡಬೇಡ ಅಂತ ಹೇಳಿದೆ. ಓಟದಲ್ಲಿ ಲೋಟನ ಹೆಂಡತಿ ತಿರುಗಿ ನೋಡಿದೆ. ಅವರಿಗೆ ಹೆಂಡತಿ ಫಸ್ಟು ನಷ್ಟ ಆಯಿತು. ಕಣ್ಣಿನ ನೋಟಕ್ಕೆ ಆಶೀರ್ವಾದ ತಗೊಂಡ ಲೋಟನಿಗೆ ಹೆಂಡತಿ ನಷ್ಟ ಆಯಿತು, ಆಸ್ತಿ ಫಸ್ಟೇ ನಷ್ಟ ಆಯಿತು, ಏನೂ ಇಲ್ಲದೆ ಓಡ್ತಾ ಇದೆ. ಕಣ್ಣಿನ ನೋಟಕ್ಕೆ ಲೋಕ ಸಂಬಂಧವಾಗಿರುವಂಥ ಆಸ್ತಿ ಪಾಸ್ತಿಗಳು ನೋಡಿ ಕಣ್ಣಿನೆದುರುಗಡೆ ಕೈ ಬಿಟ್ಟೋಯ್ತು. ನಾವು ನೋಡಿ ಅನ್ಯಾಯವಾದ ಆಸ್ತಿ ಪಾಸ್ತಿಗಳು ಹೆಚ್ಚಿಸೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಕಣ್ಣಿನ ನೋಟಕ್ಕೆ ನೋಡಿ ಅವರೆಂಗೆ ಮಾಡಿದ್ದಾರೆ, ಇವರೆಂಗೆ ಮಾಡಿದ್ದಾರೆ, ಅವರೆಷ್ಟು ಮಾಡಿದ್ರೆ ಇವರೆಷ್ಟು ಮಾಡಿದ್ರೆ, ಅದೆಲ್ಲ ಬೇಡ. ದೇವರೆಷ್ಟು ಕೊಡ್ತಾರೆ. ಅಬ್ರಹಾಮ್ ಹೇಳಿದೆ, ದೇವರೇ ನೀನೆಷ್ಟು ಕೊಡೋದು? ಬರಭೂಮಿ, ಒಣಭೂಮಿ ಪರವಾಗಿಲ್ಲ, ನನ್ನ ದೇವರಿಸಬೇಕು. ಭೂಮಿ ಒಣಗಿದೆ ಆದರೂ ಪರವಾಗಿಲ್ಲ, ದೇವರು ಬೇಕು. ಗಮನಿಸಿ. ಆಮೇಲೆ ಅವರು ಅಲ್ಲಿಂದ ಹೋದರು. ಹೆಂಡತಿ ನಷ್ಟ ಆಯಿತು. ಲಾಸ್ಟ್ ಇಬ್ಬರು ಹೆಣ್ಣು ಮಕ್ಕಳು. ಈ ಇಬ್ಬರು ಹೆಣ್ಣು ಮಕ್ಕಳು ಅವರು ಜೊತೆಯಲ್ಲಿ ಬಂದು ಅವರು ಬೇರೊಂದು ಪಟ್ಟಣದಲ್ಲಿ, ದೇವರು ಹೇಳಿದೆ ಒಂದು ಪಟ್ಟಣಕ್ಕೆ ಹೋಗು ಅಂತ ಹೇಳಿದೆ. ದೇವರು ಹೇಳಿದೆ ಕೇಳಬೇಕು. ಸಮೀಪದಲ್ಲಿ ಪಟ್ಟಣಕ್ಕೆ ಹೋಗು ಅಂತ ಹೇಳಿದೆ. ಈ ಲೋಟನ ಹೇಳಿಬಿಟ್ಟೆ, ಪಟ್ಟಣ ದೂರ ಆಗಿದೆ, ನಾನು ಬೆಟ್ಟಕ್ಕೆ ಹೋಗ್ತೀನಿ ಇಂದ. ಅಲ್ಲಿ ಎಡಬಟ್ಟಾಯಿತು. ಇಲ್ಲಿದ್ದೀರಾ? ದೇವರು ಪಟ್ಟಣಕ್ಕೆ ಹೋಗು ಅಂದರೆ ಪಟ್ಟಣಕ್ಕೆ ಹೋಗಬೇಕು. ಸ್ವಲ್ಪ ಕಷ್ಟ ಆದರೂ ಓಡಬೇಕು. ಇಲ್ಲ ಬಾ ದೇವರೇ ಈ ಬೆಟ್ಟಕ್ಕೆ ಹೋಗ್ತೀನಿ, ಓಡಿ ಓಡಿ ಸಾಕಾಯಿತು. ಆಯಿತು ನಿಮ್ಮಿಷ್ಟ ಅಂತ ಹೇಳಿದೆ. ಪಟ್ಟಣದಲ್ಲಿ ಬೆಟ್ಟದಲ್ಲಿದ್ದೆ. ಬೆಟ್ಟದಲ್ಲಿರುವಾಗ ಇಬ್ಬರು ಹೆಣ್ಣು ಮಕ್ಕಳು ಅವರು ನೋಡಿದೆ. ಎಲ್ಲ ಕಡೆ ನೋಡುವಾಗ ಬೆಟ್ಟ ಗುಟ್ಟಗಳೇ ಕಾಣಿಸ್ತಾ ಇದೆ, ಊರು ಕಾಣಿಸ್ತಾ ಇಲ್ಲ. ಅವರು ಹೇಳಿದರು, ಅಪ್ಪ ನಮಗೆ ಮದುವೆ ಮಾಡಲಿಕ್ಕೆ ಇನ್ನು ಗಂಡು ಮಕ್ಕಳು ಯಾರೂ ಸಿಕ್ಕಲ್ಲ, ನಾವೇನು ಮಾಡಲಿ ಅಂತ ಹೇಳಿದೆ. ಇರು ಮಕ್ಕಳ ದೇವರು ಒದಗಿಸ್ತಾರೆ ಅಂತ ಇವರು ಹೇಳಿದ್ರು. ಇವರು ಕೇಳಿಲ್ಲ. ಅಪ್ಪನಿಗೆ ಅಷ್ಟೊತ್ತಿಗೆ ಅವರು ಬೆಟ್ಟದಲ್ಲಿ ದ್ರಾಕ್ಷಾ ತೋಟ ಎಲ್ಲ ಮಾಡಿದರು. ಬೇಡದು ಫಸ್ಟು ಮಾಡಿಬಿಡ್ತಾರೆ. ದ್ರಾಕ್ಷಾರಸ ಕುಡಿದ ಮೇಲೆ ಏನು ಹೇಳಿದ್ದಾರೆ, ಅಪ್ಪನಿಗೂ ಚೆನ್ನಾಗಿ ಕುಡಿಸಿಬಿಟ್ಟು ಒಂದೊಂದು ದಿವಸ ಅಪ್ಪನ ಜೊತೆಯಲ್ಲಿ ಮಕ್ಕಳು ಮಲ್ಕೊಂಡು ನೋಡಿ ಮಕ್ಕಳು ಹುಟ್ಟಿ ಬಂದಿದೆ. ಯಾರು? ಅಮ್ಮೋನ್ಯರು, ಮೋವಾಬ್ಯರು. ಇಲ್ಲಿದ್ದೀರಾ? ಈ ಆಶೀರ್ವಾದ ಅಡ್ಡದಾರಿಯಲ್ಲಿ ಹುಡುಕಿಕೊಂಡು ಹೋಗಿರುವ ಈ ನ್ಯಾಯವಾದ ರೀತಿಯಲ್ಲಿ ಮಕ್ಕಳು ಹುಟ್ಟದೆ ನೋಡಿ ಶಾಪಗ್ರಸ್ತರಾಗಿ ಹುಟ್ಟಿದ ಅಮ್ಮೋನ್ಯರು, ಮೋವಾಬ್ಯರನ್ನು ಆಶೀರ್ವಾದಿಸಲ್ಪಟ್ಟ ವಾಗ್ದಾನವನ್ನು ಕಾದುಕೊಂಡು ಬರಭೂಮಿಯನ್ನು, ಒಣಭೂಮಿಯನ್ನು ದೇವರ ಆಲೋಚನೆ ಪ್ರಕಾರ ಪಡಕೊಂಡ ಅಬ್ರಹಾಮನಿಗೆ ಹುಟ್ಟಿದ ಈಸಾಕನು ಹುಟ್ಟಿದ ಯಾಕೋಬನಿಗೆ ಹುಟ್ಟಿದ ಜೋಸೇಫನು, ಅವರ ತಲೆಮಾರುಗಳು ಇಸ್ರಾಯೇಲ್ ತಿರುಗಿ ಬರುವಾಗ ಈ ಅಮ್ಮೋನ್ಯರ ದೇಶವನ್ನು, ಈ ಮೋವಾಬ್ಯರ ದೇಶವನ್ನು ಸ್ವಾಧೀನ ಮಾಡಿದ್ದಾರೆ. ಮೋವಾಬ್ಯ ದೇಶದಲ್ಲಿ ಬರುವಾಗ ಬಾಲಾಕ್ ಎಂಬ ರಾಜನು ಬೀಳಾಮನೆಂಬ ಪ್ರವಾದಿಗೆ ಈ ಜನರನ್ನು ಶಪಿಸು ಅಂತ ಹೇಳಿದೆ. ದೇವರ ಆಶೀರ್ವದಿಸುವವರನ್ನು ನಾನು ಹೇಗೆ ಶಪಿಸಲಿ? ಕಣ್ಣಿನ ನೋಟಕ್ಕೆ ಬಾಚಿಕೊಂಡವರು ನಷ್ಟ ಆಗೋಯ್ತು. ಆದರೆ ವಾಗ್ದಾನಕ್ಕೋಸ್ಕರ ಕಾದುಕೊಂಡ ಅಬ್ರಹಾಮನನ್ನು ಆಲೋಚಿಸಿರಿ.
ಅದು ಮಕ್ಕಳೇ, ಅಡ್ಡ ದಾರಿಯಲ್ಲಿ ನೀವು ದುಡ್ಡು ಸಂಪಾದಿಸಲಿಕ್ಕೆ ನೋಡಬೇಡ. ಅಡ್ಡ ದಾರಿಯಲ್ಲಿ, ಈಗ ಮೋಸದಲ್ಲಿ, ವಂಚನೆಯಲ್ಲಿ, ಅನ್ಯಾಯದಲ್ಲಿ, ಅಕ್ರಮದಲ್ಲಿ ಬೇಡ. ದೇವರ ಭಕ್ತಿಯಲ್ಲಿ ನೋಡು, ಅದು ಉಳಿದಿರುತ್ತವೆ, ಅದು ತಲೆಮಾರುಗಳು. ಅದು ಈಗಲೂ ನೋಡಿ, ಇಸ್ರಾಯೇಲ್ ಎಂಬ ಚಿಕ್ಕ ರಾಷ್ಟ್ರ ಈಗಲೂ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲಲಿಕ್ಕೆ ಕಾರಣ ಅಬ್ರಹಾಮನ ಸಂತತಿಯವರು. ಆಮೇನ್. ಅದು ಮಂಜನಹಳ್ಳಿ ಸಭೆಯಲ್ಲಿ ಬರುವಂಥ ಮಕ್ಕಳೇ, ನಿಮ್ಮ ತಲೆಮಾರುಗಳು ತಲೆ ಎತ್ತಿ ನಿಲ್ಲಬೇಕು. ಅದರಿಂದ ಏನು ಮಾಡಬೇಕು? ನೀವು ಈ ಕಷ್ಟಗಳನ್ನು ಸಹಿಸಿಕೊಂಡು ವಾಗ್ದಾನಕ್ಕೋಸ್ಕರ ಕಾದುಕೊಂಡವರನ್ನು ಆಲೋಚಿಸಿರಿ. ಶಾರ್ಟ್ಕಟ್ ಆಲೋಚಿಸೋದಾ? ಇಲ್ಲ, ಕರ್ತನಿಂದ ಕೊಡುವ ತನಕ ಕಾದುಕೊಂಡು ತೆಗೆದುಕೊಳ್ತೀರಾ? ವಾಗ್ದಾನ ಹೊಂದಿದೆ, ಕೊಟ್ಟ ವಾಗ್ದಾನ ನನ್ನ ದೇವರು ನೆರವೇರಿಸ್ತಾರೆ. ಇವತ್ತಲ್ಲ ನಾಳೆ, ನಾಳೆಲ್ಲ ನಾಳೆದ್ದು, ನಾಳೆದ್ದೆಲ್ಲ ಇನ್ನೊಂದು ದಿವಸ. ಆದರೆ ಅಬ್ರಹಾಮನು 25 ವರ್ಷ ಕಾದುಕೊಂಡು ಆ ವಾಗ್ದಾನ ಅವನು ಪಡ್ಕೊಂಡರು. ಅವನು ದೇವರನ್ನು ಬಿಡಲಿಲ್ಲ. ಆ ದೇವದೂತರುಗಳಿಗೆ ಸಲ್ಕಾರ ಮಾಡಿದೆ. ಅಬ್ರಹಾಮನು ದಾರಿಯಲ್ಲಿ ಹೋಗೋರಿಗೆ ಉಪಚಾರ ಮಾಡಿದೆ. ಆ ಉಪಚಾರದಲ್ಲಿ ದೇವರಿಗೆ ಉಪಚಾರ ಮಾಡಿದೆ. ದೇವರು ಹೇಳಿದೆ, ಬರುವ ವರ್ಷ ಈ ಸಮಯದಲ್ಲಿ ನಿನ್ನ ಕೈಯಲ್ಲೊಂದು ಮಗು ಇರುತ್ತದೆ. ಹಂಗೆ ವಾಗ್ದಾನ ಸಂತತಿಯಾದ, ಉಪಚಾರದಲ್ಲಿ ವಾಗ್ದಾನ ಸಂಗತಿಯಾದ ಈ ಸಾಕನು ಹುಟ್ಟಿದನು. ಅವರ ಮೂಲಕ ತಲೆಮಾರುಗಳ ಆಶೀರ್ವಾದವಾಯಿತು. ಹಾಲೆಲೂಯಾ. ಆ ಅಬ್ರಹಾಮನು ಹೇಳ್ತಾ ಇದ್ದಾರೆ, ಆಶೀರ್ವದಿಸ್ತೇನು, ಹೆಚ್ಚಿಸುವೆನೆಂದ ವಾಗ್ದಾನವನ್ನು ಬಹು ದಿವಸ ಕಾದುಕೊಂಡು ಸ್ವಾಧೀನ ಮಾಡಿದರು. ಹಾಲೆಲೂಯಾ. ನಮ್ಮ ಮಕ್ಕಳೇ, ನಮ್ಮ ನಿಯತ ಬಿಡಬೇಡ ಅಂತ ಅರ್ಥ. ದೇವರ ಮೇಲೆ ಭಕ್ತಿ ಬಿಡಬೇಡ. ಎಷ್ಟು ಸುಮಾರು ಕಾಲ ಭಯಭಕ್ತಿಯಲ್ಲಿ ನಡ್ಕೊಂಡು ಆಮೇಲೆ ಅಯ್ಯೋ ಈ ಭಕ್ತಿಯೆಲ್ಲ ನಡ್ಕೊಂಡು ಏನು ನಮಗೆ ಕೆಲಸ ಆಗ್ತಾ ಇಲ್ಲ, ಏನು ಹೇಳಿದ ಥರ ನಾವು ನಡೆಯುತ್ತೇ ಇಲ್ಲ, ಜೀವನ ಹೇಳಿದ ಥರ ಮುಂದುವರಿತಾ ಇಲ್ಲ. ಟೆನ್ಷನ್ ಮಾಡಬೇಡ. ಅಭ್ಯಂತರ ಭಾರ ಬಿಟ್ಟುಬಿಡು, ಆ ಪಾಪ ಬಿಟ್ಟುಬಿಡು. ದೇವರ ನೀತಿಯಲ್ಲಿ ನಿಯತದಲ್ಲಿ ಇದ್ದುಕೊಂಡು ಕ್ರಿಸ್ತನ ಯೇಸುವನ್ನು ಶಿಲುಬೆಯನ್ನು ದೃಷ್ಟಿಸಿ, ಯೇಸುವನ್ನೇ ದೃಷ್ಟಿಸಿ ನೇಮಕವಾದ ಓಟವನ್ನು ಸಿರಜಿತ್ತಂದು ಓಡುವಾಗ ಆ ಅಪಮಾನವನ್ನು ಅಲಕ್ಷ್ಯ ಮಾಡಿ ನೀವು ಮುಂದೆ ಓಡುವುದಾದರೆ ನಿಮಗೆ ಭೂಮಿಯಲ್ಲಿಯೂ ಆಶೀರ್ವದಿಸ್ತೇನು, ಹೆಚ್ಚಿಸುವೆನೆಂದು ಹೇಳಿದ ಆ ಭೂಮಿಯಲ್ಲಿಯೂ ಶುಭವನ್ನು ಹೊಂದಿ ನೀವು ವಾಗ್ದಾನದ ಬಲವಾದ ಆ ತಂದೆಯ ಬಲಗಡಿಯಲ್ಲಿರುವ ಕ್ರಿಸ್ತನ ಜೊತೆ ಬಾಳುವ ಮಹಾಭಾಗ್ಯವನ್ನು ಹೊಂದಿಕೊಳ್ಳುತ್ತೀರಾ. ಹಾಲೆಲೂಯಾ. ಇಲ್ಲಿಯೂ ನಿಮ್ಮನ್ನು ಕ್ಷೇಮವಾಗಿ ನಡೆಸಿ ಅಲ್ಲಿಯೂ ಆ ವಾಗ್ದಾನವಾದ ನಿತ್ಯ ರಾಜ್ಯದಲ್ಲಿ ಬಿರುದನ್ನು ಪಡೆದುಕೊಳ್ಳುವರಾಗಿರ್ತೀರ. ಹಾಲೆಲೂಯಾ. ಇಷ್ಟೇ ಕತೆ. ಎದ್ದು ನಿಂತ್ಕೊಳ್ಳಿರಿ. ಅದರಿಂದ ಪ್ರಿಯರೇ, ನಮಗೆ ಬೇಕಾಗಿರೋದು ವಾಗ್ದಾನಗಳು ಹೊಂದಿಕೊಳ್ಳಲಿಕ್ಕಾಗಿ. ಹೌದು ದೇವರೇ, ಕೇಳಿದ ವಾಕ್ಯಗಳು ನಾನು ಸ್ವೀಕರಿಸುತ್ತೇನೆ, ಕೇಳಿದ ವಾಕ್ಯಗಳು ನಾನು ಒಪ್ಪಿಕೊಳ್ಳುತ್ತೇನೆ, ಕೇಳಿದ ವಾಕ್ಯಗಳು ನಾನು ಅಂಗೀಕರಿಸುತ್ತೇನೆ, ಈ ಕೇಳಿದ ವಾಕ್ಯವನ್ನು ನಂಬುತ್ತೇನೆ. ಆ ಮುಂದೆ ಹೋಗಿದವರನ್ನು ಆಲೋಚಿಸಿರಿ. ಆಮೇಲೆ ಅಭ್ಯಂತರ ಮಾಡುವ ಭಾರವನ್ನು ತೆಗೆದಿಡಿರಿ, ಪಾಪವನ್ನು ಸೈಡಕ್ಕಾಗಿರಿ, ಯೇಸುವನ್ನು ದೃಷ್ಟಿಸಿರಿ, ಅಪಮಾನವನ್ನು ಅಲಕ್ಷ್ಯ ಮಾಡಿರಿ. ಆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ಕೆಲ ಸಗನಗಳು ಸಹಿಸಬೇಕಾದ್ರೆ ಹೌದು ಎಂದು ಹೇಳಿಕೊಂಡು ಒಪ್ಪಿಕೊಂಡು ಉಪಚಾರ ಮಾಡುವರಾಗಿಯೂ ಮಂದಮದಿಗಳಾಗಿದೆ, ಉತ್ಸಾಹವದಿಗಳಾಗಿ ವಾಗ್ದಾನವನ್ನು ನಂಬಿ ಅದನ್ನು ಕಾದುಕೊಂಡವರನ್ನು ಆಲೋಚಿಸಿ ನಾನು ದೇವರಿಂದ ಆಶೀರ್ವದಿಸಲ್ಪಡುವನಾಗಿಯೂ ಬೀರುದನ್ನು ಬರೆದುಕೊಳ್ಳುವನಾಗಿರುತ್ತೇನೆ. ರಾಬಾಲರ ಶಂದಲ ರಖಬಿಯಾದಲ ರಬ ದಿಗಮದರ ಶಂದಲ ರಗಬ. ಈಗ ನಿಮ್ಮ ಸಮಯ. ನೀವು ದೇವರ ಸನ್ನಿಧಿಯಲ್ಲಿ ನೀವು ಬಾಯಿಂದ ಏನು ಅರಿಕೆ ಮಾಡುತ್ತೀಯೋ ಅದೇ ನಿನ್ನ ಜೀವನದಲ್ಲಿ ಆಗೋದು. ಹೌದು ಕರ್ತನೇ, ನೀವಿಷ್ಟು ಸ್ಪಷ್ಟವಾಗಿ ಮಾತಾಡಿದೆ. ನಾನು ಬಿರುದು ಪಡೆದುಕೊಳ್ಳಬೇಕು, ನಿತ್ಯ ಜೀವವೆಂಬ ಬಿರುದು ಹೊಂದಿಕೊಳ್ಳಬೇಕು. ಈ ಭೂಮಿಯಲ್ಲಿಯೂ ನಾನು ಶುಭವನ್ನು ಹೊಂದಬೇಕು. ಕರ್ತನೇ, ಅದಕ್ಕಾಗಿ ನೀ ನನ್ನನ್ನು ಕರೆದಿದರೆ ಅದನ್ನು ಹೊಂದಿಕೊಳ್ಳಲಿಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಸಮಯ ತನಕ ಮಕ್ಕಳು ವಾಕ್ಯವನ್ನು ಕೇಳಿದೆ, ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ಕಾದುಕೊಂಡವರನ್ನು ಮತ್ತು ವಾಗ್ದಾನಕ್ಕೋಸ್ಕರ ಸಹನೆಯಿಂದ ಅದನ್ನು ಸಹಿಸಿಕೊಂಡು ಅಪಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿದ ಕ್ರಿಸ್ತ ಯೇಸುವನ್ನು ದೃಷ್ಟಿಸಿ ನೋಡಿ
ಎಲ್ಲ ಅಭ್ಯಂತರ ಮಾಡುವ ಭಾರವು ಮತ್ತು ಎಲ್ಲ ಹತ್ತಿಕೊಳ್ಳುವ ಪಾಪವನ್ನು ಬಿಟ್ಟು ಕ್ರಿಸ್ತ ಯೇಸುವನ್ನೇ ದೃಷ್ಟಿಸಿ ಆ ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿರುವ ಆ ಸಿಂಹಾಸನಾಸ್ತನಾಗಿರುವುದನ್ನು ಆಲೋಚಿಸಿ ಆ ಕ್ರಿಸ್ತನನ್ನೇ ಹಿಂಬಾಲಿಸಿಕೊಳ್ಳುವಂತೆ ಈ ಮಕ್ಕಳಿಗೆ ಕೃಪೆಯಾಗಲಿ. ಆ ನಿರೀಕ್ಷೆಯಲ್ಲಿ ವಾಗ್ದಾನಗಳನ್ನು ಹೊಂದಿಕೊಂಡು ಅದನ್ನು ಪಡೆದುಕೊಳ್ಳಲಿಕ್ಕಾಗಿ ಬಹು ದಿವಸ ಕಾದುಕೊಂಡವರನ್ನು ನೀವು ಆಲೋಚಿಸಿರಿ. ನಿಮ್ಮ ಹೃದಯಗಳಲ್ಲಿ ಬೇಸರಗೊಂಡು ಹೋಗದೆ. ಅಪ್ಪ, ಈ ಸಭೆಯಲ್ಲಿ ಯಾವುದಾದರೂ ಮಕ್ಕಳು ನಿರಾಶೆಯಲ್ಲಿಯೋ ದುಃಖದಲ್ಲಿಯೋ ಇದ್ದುಕೊಂಡು ನಾನಿಷ್ಟು ಕಾಲ ನಂಬಿದರೂ ನನಗೊಂದು ಮುಂದುವರಿಲಿಕ್ಕಾಗ್ತಾ ಇಲ್ಲ, ನಾನಿಷ್ಟು ಕಾಲ ನಂಬಿದರೂ ನನಗೊಂದು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಎಂದಿದ್ದಾರೆ, ಮಕ್ಕಳಲ್ಲಿ ಒಂದು ಪರಿವರ್ತನೆ ಕಾಣುತ್ತಾ ಇಲ್ಲ ಅಂದಿದ್ದಾರೆ, ಜೀವನಗಳಲ್ಲಿ ಒಂದು ರೂಪಾಂತರ ಕಾಣುತ್ತಾ ಇಲ್ಲ ಅಂತ ಹೇಳಿದರೆ, ಕರ್ತನೇ ಆ ಮಕ್ಕಳಿಗೆ ನಿಮ್ಮ ಹೃದಯಗಳಲ್ಲಿ ನೀವು ಬೇಸರಗೊಂಡು ಹಿಂಜರಿದು ಹೋಗದೆ ಈ ವಿಧ ಕಷ್ಟಗಳನ್ನು ಸಹಿಸಿಕೊಂಡವರನ್ನು ಆಲೋಚಿಸಿರಿ ಎಂದು ಹೇಳಿದ ಮಾತು. ಅವರು ಬಹು ದಿವಸ ಸಹಿಸಿಕೊಂಡು ಕಾದುಕೊಂಡು ಅವರು ಪಡೆದುಕೊಂಡಿದ್ದಾರೆ. ಅದರಿಂದ ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ತಾಳ್ಮೆಯು ಅದರಿಂದ ಕಾದುಕೊಳ್ಳುವರಾಗಿಯೂ ಮತ್ತು ಅದೇ ಥರ ಈ ವಾಗ್ದಾನಕ್ಕೋಸ್ಕರ ನಂಬುವವರು ಆಗಿದ್ದುಕೊಂಡು ಅದನ್ನು ಪಡೆದುಕೊಳ್ಳಿಕ್ಕೆ ಸಹಾಯ ಮಾಡಲಿ. ಕರ್ತನೇ, ನಿತ್ಯ ಜೀವವೆಂಬ ಬಿರುದನ್ನು ಪಡೆದುಕೊಳ್ಳಿಕ್ಕೆ ಮುಂದೆ ಇಟ್ಟಿರುವಂಥ ಸಂತೋಷಕ್ಕೋಸ್ಕರ ಅಪಮಾನವನ್ನು ಅಲಕ್ಷ್ಯ ಮಾಡಿದೆ. ದೇವರೇ, ಈ ಭೂಮಿಯಲ್ಲಿ ನಮಗೆ ಸಿಕ್ಕುವುದು ನಿಂದಗಳು ಅಪಮಾನಗಳು ಆಗಿರುವುದರ ಕೂಡ ಈ ಭೂಮಿಯಲ್ಲಿ ಎಲ್ಲರೂ ನಮ್ಮನ್ನು ಅಂಗೀಕರಿಸಿಕೊಳ್ಳೋದೋ ಎಲ್ಲರೂ ಹೊಗಳಿಕೊಳ್ಳೋದೋ ಇಲ್ಲದೆ ಹೋಗಿದರು. ಕರ್ತನೇ, ನಿಮ್ಮ ನಿಮಿತ್ತ ನಿಂದಗಳು ತಿರಸ್ಕಾರಗಳು ಅಪಮಾನಗಳು ಸಹಿಸಿಕೊಳ್ಳುವಾಗಲೂ ನೀವು ಅದನ್ನು ಸಹಿಸಿಕೊಂಡು ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ತಂದೆಯ ಬಲಗಡೆಯಲ್ಲಿ ಸಿಂಹಾಸನಸ್ಥನಾಗಿರುವ ನಿಮ್ಮನ್ನು ಧ್ಯಾನಿಸಿ ಆ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಸಭೆಯಾಗಿ ಮಕ್ಕಳೆಲ್ಲರನ್ನು ಆಶೀರ್ವದಿಸು ಸ್ವಾಮಿ. ಆ ಓಟವನ್ನು ಸ್ಥಿರಚಿತ್ತದಿಂದ ಓಡುವ ಹಾಗೆ ಈ ಓಟದ ಮಧ್ಯದಲ್ಲಿ ದೇವರೇ ಮಕ್ಕಳಿಗೆ ಶುಭ ಉಂಟಾಗಲಿ. ಈ ಓಟದಲ್ಲಿ ಮಕ್ಕಳು ಆಶೀರ್ವದಿಸಲ್ಪಟ್ಟ ಓಟ ಓಡಲಿ, ಹೆಚ್ಚಿಸೇ ಎಂದ ಓಟವನ್ನು ಓಡಲಿ. ಅಬ್ರಹಾಮನು ನಂಬಿಕೆಯಲ್ಲೇ ಕುಂದಿ ಹೋಗದೆ ವಾಗ್ದಾನಕ್ಕಾಗಿ ದೇವರೇ ಅವನು ಬಹು ದಿವಸ ಕಾದ ಥರ ಸ್ವಲ್ಪ ಕಾಲ ಕಾದು ಹಿಂಜರಿದು ಹೋಗೋರಾಗಿ ಅಲ್ಲ, ನಾನು ಕಾಯುತ್ತೇನೆ, ನನ್ನ ದೇವರಿಗಾಗಿ ಕಾಯುತ್ತೇನೆ, ನನ್ನ ದೇವರಿಗಾಗಿ ಎದುರು ನೋಡುತ್ತೇನೆ, ನನ್ನ ದೇವರಿಗಾಗಿ ನಿರೀಕ್ಷಿಸುತ್ತೇನೆ. ನೀವು ಒದಗಿಸಪ್ಪ ಅಂತ ಪ್ರಾರ್ಥಿಸುತ್ತೇನಪ್ಪ. ತಂದೆಯೇ, ಈ ವಚನ ನಿನ್ನ ಮಕ್ಕಳ ಹೃದಯದಲ್ಲಿ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಥರ ಬೇರೂರಲಿ. ಈ ವಾಕ್ಯ ನಿನ್ನ ಮಕ್ಕಳ ಹೃದಯದಿಂದ ಹಕ್ಕಿಗಳೆಂದೇ ಸೈತಾನನು ಬಂದು ತೆಗೆದುಕೊಂಡು ಹೋಗದಿರಲಿ. ಇದು ಮುಳ್ಳು ಗಿಡಗಳಲ್ಲಿ ನಾನಾ ವಿಧ ಚಿಂತಗಳಲ್ಲಿ ನಸಕ್ಕಿ ಹೋಗದಿರಲಿ. ಇದು ಬೇರಿಲ್ಲದ ಕಾರಣ ಇದು ಬಂಡೆಯಲ್ಲಿ ಬಿದ್ದ ಬೀಜದ ಥರ ಒಣಗಿ ಹೋಗದಿರಲಿ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಹಾಗೆ ಇದು 100ರಷ್ಟು ಬಲ ಕೊಡಲಿ. ಸಭೆಯ ಮಕ್ಕಳೆಲ್ಲರೂ ಈ ಭೂಮಿಯಲ್ಲಿಯೂ ಆಶೀರ್ವದಿಸಲ್ಪಡುವರಾಗಿ, ಭೂಮಿಯಲ್ಲಿರುವ ಜನಾಂಗಗಳಲ್ಲಿ ಉನ್ನತ ಸ್ಥಿತಿಗೆ ಬರುವವರಾಗಿಯೂ ಮತ್ತು ನಿತ್ಯ ಜೀವವೆಂಬ ಬೀರಿದನ್ನು ಪಡೆಯುವರು ಹಾಗೆ ಮಾರ್ಪಡಲಿ. ಓಟದ ಮಧ್ಯದಲ್ಲಿ ದೇವರೇ ಮಕ್ಕಳಿಗೆ ಸಹನೆಗಳು ಸಹಿಸಿಕೊಳ್ಳಲಿಕ್ಕೆ ಬೇಕಾದ ಶಕ್ತಿ ಉಂಟಾಗಲಿ, ಅದಕ್ಕೆ ಬೇಕಾದ ಕೃಪೆ ಇರಲಿ, ಅದಕ್ಕೆ ಬೇಕಾದ ವರಗಳುಂಟಾಗಲಿ. ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಒದಗಿಸುತ್ತಾರೆ ಎಂದ ನಂಬಿಕೆ ಉಂಟಾಗಲಿ. ವಯಸ್ಸು ಮಕ್ಕಳಿಗೆ ವಿದ್ಯಾಭ್ಯಾಸ ಮುಗಿದು ಕೆಲಸ ಸಿಕ್ಕದ ಮಕ್ಕಳು ಸೋತು ಹೋಗದೆ ನನ್ನ ದೇವರು ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕ ಕೆಲಸ ಕೊಡುತ್ತಾರೆ ಎಂದ ಆ ನಂಬಿಕೆಯಲ್ಲಿ ಮಕ್ಕಳು ಸ್ಥಿರವಾಗಿರಲಿ. ವಾಗ್ದಾನ ಮಕ್ಕಳು ಹೊಂದಿಕೊಳ್ಳಲಿ. ಅದೇ ಥರ ವಿದ್ಯಾಭ್ಯಾಸ ಮುಗಿದು ಉದ್ಯೋಗದಲ್ಲಿರುವಂಥ ಮಕ್ಕಳು ಅವರ ಕುಟುಂಬ ಜೀವನಕ್ಕಾಗಿ ಹುಡುಕುವಾಗೆ ಅವರ ಕುಟುಂಬಕ್ಕೆ ಅವರವರಿಗೆ ತಕ್ಕ ಸೆರಿ ಬೀಳುವ ಜೀವಿತ ಸಂಗಾತಿಯನ್ನು ನನ್ನ ದೇವರು ಒದಗಿಸುತ್ತಾರೆ.
ಆ ವಾಗ್ದಾನ ಮಾಡಿದ ದೇವರಲ್ಲಿ ನಿರೀಕ್ಷೆ ಇಟ್ಟು ಚಂಚಲಚಿತ್ತರಾಗಿ ಮಕ್ಕಳು ನಿರಾಶೆಯಲ್ಲಿಯೂ ದುಃಖದಲ್ಲಿಯೂ ಕಳವಳದಲ್ಲಿಯೂ ಹೋಗದೆ ಕರೆದಾದನು ನಂಬಿಗಸ್ತನಾಗಿದ್ದ ಕಾರಣ ನನಗೆ ಸರಿ ಬೀಳುವ ಜೀವದ ಸಂಗಾತಿಯನ್ನು ತಕ್ಕ ಕಾಲದಲ್ಲಿ ನನ್ನ ದೇವರು ಒದಗಿಸುತ್ತಾರೆ ಎಂಬ ಮಕ್ಕಳು ನಿರೀಕ್ಷೆಯುಳ್ಳವರಾಗಿರಲಿ. ಅದು ದೇವರಿಂದ ಹೊಂದಿಕೊಳ್ಳುವರಾಗಿರಲಿ. ಅದೇ ಥರ ದೇವರ ಕುಟುಂಬಸ್ಥರು, ವೃದ್ಧಾಪ್ಯದಲ್ಲಿರುವವರು ಎಲ್ಲರನ್ನು ನಿರೀಕ್ಷೆಯುಳ್ಳವರಾಗಲಿ. ಒಬ್ಬರು ಕೂಡ ನಿರಾಶೆಪಟ್ಟು ಹೋಗದೆ, ಮಾಡುವ ಕಾರ್ಯಗಳು ಮಂದಮತಿಗಳಾಗದೆ ಉತ್ಸಾಹಮತಿಗಳಾಗಿ ಕರ್ತನ ಕಾರ್ಯಗಳಲ್ಲಿ ಪಾಲುಗೊಳ್ಳಲಿ. ಸುವಾರ್ತೆ ಸಾರುವುದು, ಪ್ರಾರ್ಥಿಸೋದು, ಆರಾಧಿಸೋದು, ದೇವರ ಆಲಯದ ಕಾರ್ಯಗಳಲ್ಲಿ ಕೈ ಹಾಕೋದು, ಎಲ್ಲದರಲ್ಲಿ ಮಂದಮತಿಗಳಾಗದೆ ಎಲ್ಲದರಲ್ಲಿ ಉತ್ಸಾಹವುಳ್ಳವರಾಗಿ ಕರ್ತನ ಕೃಪೆಗೆ ಮಕ್ಕಳು ಪಾತ್ರರಾಗಲಿ. ದೇವರೇ, ಈ ವಾಗ್ದಾನಗಳೆಲ್ಲ ಮಕ್ಕಳು ಹೊಂದಿಕೊಳ್ಳಲಿ. ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ನಿಮ್ಮ ದಾಸರಾದ ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬವನ್ನು ನಿಮ್ಮ ಕರಗಳಲ್ಲಿ ಕೊಡುತ್ತೇವೆ. ದೇವರೇ, ನಿಮ್ಮ ವಾಗ್ದಾನಕ್ಕಾಗಿ ನಾವು ಎದುರು ನೋಡುತ್ತೇವೆ. ಒದಗಿಸು, ಅನುಗ್ರಹಿಸು, ಆಶೀರ್ವದಿಸು. ಬ್ರಾಂಚ್ ಸಭೆಗಳಲ್ಲಿರುವಂಥ ಸೇವಕರನ್ನು, ಅಲ್ಲಿ ಕೂಡಿ ಬರುವಂಥ ವಿಶ್ವಾಸಿ ಮಕ್ಕಳಿಗೂ ದೇವರೇ ಇದೇ ನಂಬಿಕೆ ಉಂಟಾಗಲಿ. ಅವರು ಕಾದುಕೊಂಡು ದೇವರಿಂದ ವಾಗ್ದಾನ ಪಡೆದುಕೊಳ್ಳಲಿ. ಎಲ್ಲವೂ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ನನ್ನ ಮನವೇ ಹಾವನನ್ನು ಕೊಂಡಾಡು. ಆಮೇನ್, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.